विद्या संप्रदाय नमो नमो गुरुभ्यः सर्वोपप्लवरेतोज्ञानकथास्मि ब्रह्मीवास्मि स्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यविदो वन्दे भगवन्तौ पुनः पुनः श्रीमच्छङ्करभगवद्गीतापादो नमः वन्देदं सच्चिदानन्दं यतिवर्यं महामतिं वेदवेदान्तधारकं गुरुं प्रणतोऽस्म्यहम् सरस्वती महागुरुभ्यो नमः अजीः भगवो ब्रह्म अथ इदानीं कदा योगारूढ़ो भवति इति उच्यते। इदानीं कदा योगारूढ़ो भवति इति उच्यते। इನ್ನು ಈಗ ಅಥನ ಇನ್ನು ಇದಾನಿಂದ ಈಗ ಇನ್ನು ಈಗ ಯೋಗಾರೂಢನಾಗ್ತಾನೆ ಎಂದಲ್ಲ, ಯಾವಾಗ ಆಗ್ತಾನೆ ಡೇಟ್ ಕೊಡ್ತೀರಾ ಅಥವಾ ಜಾಗ ಕೊಡ್ತೀರಾ, ಈ ಜಾಗದಲ್ಲಿ ಆಗ್ತಾನೆ, ಇಂಥ ಟೈಮಲ್ಲಿ ಆಗ್ತಾನೆ, ಹೀಗಿದ್ರೆ ಆಗ್ತಾನೆ ಅಂತ ಹೇಗೆ ನಡವಳಿಕೆ ಹೇಳ್ತೀರಾ, ಹೇಗಾಗ್ತಾನೆ ಅಂತ ಕೇಳಿದ್ರೆ ಹೇಳ್ತಾರೆ ಭಗವಂತ, ಯದಾ ಹಿ ನೇಂದ್ರಿಯಾರ್ಥೇಷು ನ ಕರ್ಮಸ್ವನುಸಜ್ಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ यदा हिनेन्द्रियार्थेषु न कर्मस्वनुसज्जते सर्वसंकल्पसन्न्यासी योगारूढस्तदोच्यते यदा हि न इंद्रियार्थेषु न कर्मसु अनुसज्यते सर्वसंकल्प ಸಜ್ಜತೆ ಇದೆಯಾ ಯಾವತ್ತಿಲ್ಲ ಸಜ್ಜತೆ ಯಾವತ್ತುಂಟ ಯಾವತ್ತಿಲ್ಲ ಅನುಸಜ್ಜತೆ कर्मसु अनुसज्जते सर्वसंकल्प सन्यासी योगारूढ़ः तदा तत् उच्यते तदा उच्यते यदा इंद्रियार्थेषु न अनुसज्जते यदा कर्मसु न अनुसज्जते ಎಲ್ಲಿವರೆಗೆ ಇಂದ್ರಿಯಾರ್ಥ ಇಂದ್ರಿಯ ಕಣ್ಣು ಕಿವಿ ಮೂಗು ಬಾಯಿ ಅದರ ಅರ್ಥಾನ ವಿಷಯ ಶಬ್ದ ಸ್ಪರ್ಶ ರೂಪ ರಸಗಂಧವೇ ಇಂದ್ರಿಯಾರ್ಥ, ಅದ್ರಲ್ಲಿ ಅಂಟ್ಕೊಳ್ಳೋದಿಲ್ವೋ, ಎಲ್ಲಿವರೆಗೆ ಇಂದ್ರಿಯ ವಿಷಯಗಳು ಅಂಟ್ಕೊಳ್ಳೋದಿಲ್ವೋ, ಎಲ್ಲಿವರೆಗೆ ಕರ್ಮ ಮಾಡುವುದನ್ನು ಚಡಪಡಿಸೋಲ್ಲ, ಅದು ಮಾಡ್ಬೇಕು ಇದು ಮಾಡ್ಬೇಕು ಅದೋಗ್ಬೇಕು ಇದೋಗ್ಬೇಕು ತಗೋಬೇಕು ಇದಾಗಿಲ್ಲ ಅದಾಗಿಲ್ಲ ಅದನ್ನ ಬರೀ ಮಾಡುದು ಅಷ್ಟೇ ಬಿಡುವಿಲ್ದೇನೆ ಬಳಸ್ತಾ ಇರ್ತದೆ. ಕರ್ಮದಲ್ಲಿ ಯಾವಾಗ ತೊಡಗಿದ್ದಾನ ಕರ್ಮ ಪಿಶಾಚಿ ಯಾವ್ದವರೆಗೆ ಅವ್ನು ಹಿಡ್ಕೊಂಡ್ಬಿಟ್ಟಿರುತ್ತೋ ಅವನಿಗೆ ಸಮಾಧಾನ ಇಲ್ಲ, ಯೋಗ ಇಲ್ಲ. ಎಲ್ಲಿವರೆಗೆ ವಿಷಯಾಸಕ್ತಿ ಭೋಗಾಸಕ್ತಿ ಇರುತ್ತೆ ಅಲ್ಲಿವರೆಗೆ ಅವನಿಗೆ ಸಮಾಧಾನ ಇಲ್ಲ, ಯೋಗ ಇಲ್ಲ. ಅದೇ ಹೇಳ್ತಾ ಮಗ, ಇಂದ್ರಿಯಾರ್ಥ ಅಂದ್ರೆ ಭೋಗ ಅಂತ ವಿಷಯದಲ್ಲಿ ಅಂಟ್ಕೊಳ್ಳೋದಿಲ್ವೋ, ಕರ್ಮದಲ್ಲೂ ಎಲ್ಲಿವರೆಗೆ ಅಂಟ್ಕೊಳ್ಳೋದಿಲ್ವೋ, ಎಲ್ಲಾ ಸಂಕಲ್ಪವನ್ನು ಕೈ ಬಿಟ್ಟವನಾಗ್ತಾನೋ ಆಗ ನೋಡು ಯೋಗಾರೂಢನಾಗ್ಬಿಡ್ತಾನೆ. ಸಂಕಲ್ಪದಿಂದಲೇ ಅವನು ಜಾಗೋದು, ಸಂಕಲ್ಪದಿಂದಲೇ ಭೋಗ ಆಗೋದು, ಸಂಕಲ್ಪ ಅವನ್ನ ಎಲ್ಲಾ ರೀತಿ ಹಾಳು ಮಾಡುತ್ತೆ. ಆದ್ರಿಂದ ಸರ್ವ ಸಂಕಲ್ಪ ಸನ್ಯಾಸಿ ಆದ್ರೆ ಯೋಗಾರೂಢನಾದ ಯೋಗನ ಹತ್ಕೊಂಡ ಅಂತ ಅರ್ಥ. ಭಾಷೆಯಲ್ಲೂ ತಪ್ಪಿದೆ, ಅದು ಸಜ್ಜತೆ. ಸಂಜ ಪರಿಶೃಂಗ್ಯ ಸಜ್ಜತೆ ಇದೆಯಾ, ಸಜ್ಜತೆ ಜ್ಯಾ ಬರಲ್ಲ, ಅನುಶಕ್ತಿ ಅನುಸಜ್ಜ ಅನುಸಜ್ಜತೆ ಅಷ್ಟೇ, ಅದು ಕರೆಕ್ಟ್. ಕನ್ನಡದಲ್ಲಿ ತಪ್ಪಿದೆ, ಅನುಸಜ್ಜ ಯಾವ್ದು ಬಂದಿದೆ ಕನ್ನಡದಲ್ಲಿ ಇದಿಲ್ಲ, ಜ್ಯಾ ಇಲ್ಲ, ಜ್ಯಾ ಆಗ್ಬಿಟ್ಟಿದೆ ಕನ್ನಡದಲ್ಲಿ. ಯಾವತ್ ಬೇಡ, ಯಾವತ್ತಿದೆ ನೋಡಿ ಅದಕ್ಕೆ ಜಾಗ, ಯಾವತ್ತು ಬೇಡ, ತಪ್ಪು.
ಯದಾ ಸಮಾಧೀಯಮಾನ ಚಿತ್ತಃ ಯೋಗಿ ಯದಾ ಸಮಾಧೀಯಮಾನ ಚಿತ್ತಃ ಯೋಗಿ ಹಿ ಇಂದ್ರಿಯಾರ್ಥೇಷು ಇಂದ್ರಿಯಾಣಾಂ ಶಬ್ದಾದಯಃ ಹಿ ಇಂದ್ರಿಯಾರ್ಥೇಷು ಇಂದ್ರಿಯಾಣಾಂ ಅರ್ಥಾಃ ಶಬ್ದಾದಯಃ ತೇಷು ಇಂದ್ರಿಯಾರ್ಥೇಷು ಕರ್ಮಸು ತೇಷು ಇಂದ್ರಿಯಾರ್ಥೇಷು ಕರ್ಮಸು ನಿತ್ಯ ನೈಮಿತ್ತಿಕ ಕಾಮ್ಯ ಪ್ರತಿಸಿದ್ಧೇಷು ನಿತ್ಯ ನೈಮಿತ್ತಿಕ ಕಾಮ್ಯ ಪ್ರತಿಷದ್ದೇಷು ಪ್ರಯೋಜನ ಅಭಾವ ಬುದ್ಧಿಯ ನಾನುಷಜ್ಜತೆ ಪ್ರಯೋಜನ ಅಭಾವ ಬುದ್ಧ್ಯ ನಾನುಷಜ್ಯತೆ ಅನುಷಂಗಂ ಕರ್ತವ್ಯತಾ ಬುದ್ಧಿಂ ನ ಕರೋತಿ ಇತ್ಯರ್ಥಃ. ಅನುಷಂಗಂ ಕರ್ತವ್ಯತಾ ಬುದ್ಧಿಂ ನ ಕರೋತಿ ಇತ್ಯರ್ಥಃ. ಯಾವಾಗ ಸಮಾಧೀಯಮಾನ ಅಂದ್ರೆ ಸಮಾಧಾನವನ್ನು ಹೊಂದುತ್ತಿರುವ, ಸಮಾಧಾನದ ಕಡೆಗೆ ಹೋಗುತ್ತಿರುವ, ಸಮಾಧೀಯತೆ ಸಮಾಧೀಯಮಾನ ಶಾನಚು ಕರ್ಮಣಿ ಶಾನಚು ಸಮಾಧಾನವನ್ನು ಹೊಂದುವುದಕ್ಕಾಗಿ ಹೋಗುತ್ತಿರುವ ಚಿತ್ತವು ಯೋಗಿದು ಇಂದ್ರಿಯಾರ್ಥಗಳಲ್ಲಿ ಇಂದ್ರಿಯಗಳ ಅರ್ಥವನ್ನು ಶಬ್ದಾದಿಗಳು, ಆ ವಿಷಯಗಳು, ಆ ಭೋಗ ವಿಷಯಗಳು, ಆ ಇಂದ್ರಿಯಾರ್ಥದಲ್ಲೂ ಕರ್ಮ ಸುಚ್ಚ ಮತ್ತು ಕರ್ಮದಲ್ಲೂ, ಕರ್ಮದ ಭಾಷೆಗೆ ನಿತ್ಯ ಕರ್ಮವನ್ನು ಸೇರಿಸ್ಬಿಟ್ರು. ನಿತ್ಯ ಕರ್ಮವನ್ನು ಮಾಡಬೇಡಿ, ನಿತ್ಯ ಕರ್ಮವು ವಿಕ್ಷೇಪವೇ. ನಿತ್ಯ ಕರ್ಮ ಅಂದ್ರೆ ಸಂಧ್ಯಾದಿಗಳು ನಿತ್ಯ ಕರ್ಮ, ನೈಮಿತ್ತಿಕ ಶ್ರಾದ್ದ ಸಂಕ್ರಮಣ ಗ್ರಹಣ, ಗಣಪತಿ ಪೂಜೆ, ಗಣಪತಿ ಹಬ್ಬ, ಗೌರಿ ಹಬ್ಬ, ಶಿವರಾತ್ರಿ, ಗೋಕಾಷ್ಟಮಿ, ರಾಮನವರಾತ್ರಿ ನೈಮಿತ್ತಿಕ, ಅವು ನಿಮಿತ್ತ ಅಷ್ಟು ಬರುತ್ತೆ. ಆಮೇಲೆ ಕಾಮ್ಯ ಅದು ಬೇಕು ಇದು ಬೇಕು ಮಾಡೋದು ಕಾಮ್ಯ. ಪ್ರತಿಷಿದ್ಧ ಮಾಡಬಾರ್ದು ಕರ್ಮ ಮಾಡೋದು ಪ್ರತಿಷಿದ್ಧ. ಸುಳ್ಳು ಹೇಳೋದು, ಹಿಂಸೆ ಮಾಡೋದು, ವಂಚನೆ ಮಾಡೋದು, ಅತ್ಯಾಚಾರ ಪ್ರತಿಷಿದ್ಧ. ಈ ಕರ್ಮಗಳಲ್ಲಿ ಈಗ ಮಾಡೋದಿಲ್ಲ. ಯಾಕೆ ಮಾಡೋದು? ಪ್ರಯೋಜನ ಇಲ್ಲ ಮಾಡೋದ್ರಿಂದ. ಅದು ಪ್ರಯೋಜನ ಮಾಡು ಕಷ್ಟ ಅದನ್ನ ಮಾಡೋಲ್ಲ ಅಂದ್ರು, ಅಥವಾ ನನಗೆ ಬೇರೆ ಫಲ ಬೇಕು ಅದನ್ನ ಇದನ್ನ ಮಾಡಲ್ಲ ಅಂತಂದ್ರು, ಅದ್ ಬಿಟ್ಟದ್ದಲ್ಲ. ಪ್ರಯೋಜನವಿಲ್ಲ. ನಿತ್ಯ ಕರ್ಮ ಮಾಡೋದು ನಂಗೇನು ಆಗ್ಬೇಕಾಗಿಲ್ಲ, ಯಾವ ಕರ್ಮದಿಂದ ನಂಗೇನು ಆಗ್ಬೇಕಾಗಿಲ್ಲ ಅನ್ನೋ ಆ ಬುದ್ಧಿಯಿಂದ ಆ ಕರ್ಮಕ್ಕೆ ಎಲ್ಲಿವರೆಗೆ ಯಾವಾಗ ಇಟ್ಕೊಳ್ಳೋದೇ ಇಲ್ವೋ. ಶಂಗ ಅನುಶಕ್ತಿ ಅಂದ್ರೆ, ಅನುಷಂಗ ಅಂದ್ರೆ ಪ್ರೀತಿ, ಕರ್ತವ್ಯತಾ ಬುದ್ಧಿ. ನನ್ ಕರ್ತವ್ಯ, ನಾ ಇದನ್ನ ಮಾಡ್ಬೇಕು, ಇದನ್ನ ಮಾಡದೆ ಹೋದ್ರೆ ನನ್ ಪ್ರತಿವಾಯ ಬರುತ್ತೆ, ನಾನು ದೋಷಿ ಆಗ್ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ಅವನು ಯೋಗಾರೂಢನ ಆಗದ. ಆ ಪ್ರತಿವಾಯ ಬುದ್ಧಿ ಹೋಗ್ಬಿಡ್ಬೇಕು, ಆ ದೋಷ ಬರುತ್ತೆ ಅಂದ್ರೆ ಬುದ್ಧಿ ಹೋಗ್ಬೇಕು. ನಿತ್ಯ ಕರ್ಮ ಬಿಟ್ರೆ ತಪ್ಪಾಗತ್ತೆ, ದೋಷ ಬರುತ್ತೆ ಅಂದ್ರೆ ಯು ಆರ್ ನಾಟ್ ಫಿಟ್ ಟು ಯೋಗಾರೂಢ. ಯೋಗಾರೂಢ ಫಿಟ್ ಅಲ್ಲ, ಯೋಗ್ಯತೆ ಇಲ್ಲ. ಯಾವ ಕರ್ಮವನ್ನು ಇಟ್ಕೊಬಾರ್ದು, ಎಲ್ಲ ಕಿತ್ ಹಾಕ್ಬೋದಂತೆ. ಸಬ್ಬದ ಧ್ಯಾನಾಸಕ್ತರಾಗಿ ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನಃ. ಯಂ ಪರಮಾತ್ಮಾನಂ ಯೋಗಿನಃ ಪಶ್ಯಂತಿ ಕದಾ ಧ್ಯಾನಾವಸ್ಥಿತ ತದ್ಗತೇನ ಮನಸ. ಧ್ಯಾನದಲ್ಲಿ ಕೂತದ್ದಾದ ಅದರಲ್ಲಿಯೇ ನೆಟ್ಟ ಮನಸ್ಸಿನಿಂದ ಕಂಡ್ಕೊಬಿಡ್ತಾವಂತೆ. ಅದರಲ್ಲೇ ನೆಟ್ಟಿರ್ಬೇಕಾದ್ರೆ ಯಾವ ನಿತ್ಯ ನೈಮಿತ್ತ ಕರ್ಮವೂ ಇರಬಾರ್ದು. ಅದ ಇದ್ಬಿಟ್ಟು ಅದು ವಿಕ್ಷೇಪ, ಅದು ಚಿತ್ತಕ್ಕೆ. ಹಾಗಾಗಿ ಕರ್ತವ್ಯತಾ ಬುದ್ಧಿಯನ್ನ ಮಾಡಿಕೊಳ್ಳುವುದಿಲ್ಲವೋ ಮತ್ತು ಸರ್ವ ಸಂಕಲ್ಪ ಸನ್ಯಾಸಿ, ಸರ್ವಸಂಕಲ್ಪ ಸನ್ಯಾಸಿ, ಸರ್ವಾನ್ ಸಂಕಲ್ಪಾನ್ ಸರ್ವಾನ್ ಸಂಕಲ್ಪಾನ್ ಇಹ ಅಮೃತಾರ್ಥ ಕಾಮಹೇತೂನ್ ಮುದ್ರಾರ್ಥ ಕಾಮಹೇತು ಸನ್ಯಸಿತುಂ ಶೀಲಂ ಅಸ್ಯ ಇತಿ ಸರ್ವ ಸಂಕಲ್ಪ ಸನ್ಯಾಸಿ. ಸನ್ಯಸಿತುಂ ಶೀಲಂ ಅಸ್ಯ ಇತಿ ಸರ್ವಸಂಕಲ್ಪ ಸನ್ಯಾಸಿ. ಯೋಗಾರೂಢಃ ಪ್ರಾಪ್ತಯೋಗಃ ಇತ್ಯೇತತ್. ಯೋಗಾರೂಢಃ ಪ್ರಾಪ್ತಯೋಗಃ ಇತ್ಯೇತತ್. ತದಾ ತಸ್ಮಿನ್ ಕಾಲೇ ಉಚ್ಯತೆ. ತದಾ ತಸ್ಮಿನ್ ಕಾಲೇ ಉಚ್ಯತೆ. ಎಲ್ಲಾ ಸಂಕಲ್ಪವನ್ನು ಕೈ ಬಿಡುವ ಸ್ವಭಾವದವನು ಸನ್ಯಾಸಿ. ಅಂದ್ರೆ ನಿನಿ ಪ್ರತ್ಯಯ, ತಾಚ್ಛಿಲ್ಯ ನಿನಿ, ಅಸೀಜಲ ಅದು ಸ್ವಭಾವ, ಬಿಡೋದು ಸ್ವಭಾವ. ಸನ್ಯಾಸ ಅಂದ್ರೆ ಬಿಡೋದು, ಸನ್ಯಾಸಿ ಅಂದ್ರೆ ಬಿಡುವ ಸ್ವಭಾವದವನು. ಆ ಶೀಲ ಒಂದು ಭಾವಾರ್ಥ, ಬಿಡುವಿಕೆ ಅಂತ ಅಷ್ಟೇ. ಭಾವಾರ್ಥ ಬೇರೆ, ತಾಚ್ಛಿಲ್ಯ ನಿನಿ ಪ್ರತ್ಯಯ ಅದು ಅದೇ ಶೀಲ ನಡವಳಿಕೆ, ಕ್ಯಾರೆಕ್ಟರ್. ಅದೇ ಕ್ಯಾರೆಕ್ಟರ್ ಆಗ್ಬಿಡುತ್ತೆ. ಯಾರೋ ಮನೆಯಲ್ಲಿ ಎಲ್ಲಾ ಸಂಕಲ್ಪವನ್ನು ಕೈ ಬಿಡುವ ಸ್ವಭಾವದವನಾಗಿರುತ್ತಾನೋ ಅದು ಬರೀತಾರೆ ಭಾಷೆಗಳು. ಸರ್ವಾನ್ ಸಂಕಲ್ಪ, ಎಲ್ಲಾ ಸಂಕಲ್ಪಗಳನ್ನು ಅಂದ್ರೆ ಇಹಾರ್ಥ ಕಾಮಹೇತು ಅಮೂರ್ತಾರ್ಥ ಕಾಮಹೇತು. ಇಲ್ಲಿನ ಪ್ರಯೋಜನಕ್ಕಾಗಿರುವ ಕಾಮಕಾರಣವಾಗಿರುವ ಸಂಕಲ್ಪಗಳು, ಪರಲೋಕದ ಪ್ರಯೋಜನಕ್ಕಾಗಿರುವ ಕಾಮಕಾರಣ ಸಂಕಲ್ಪಗಳು. ಪರಲೋಕಕ್ಕೆ ಹೋದ್ರೆ ಹಂಗಿರ್ತೀನಿ, ಹಿಂಗಿರ್ತೀನಿ, ಅದು ಚೆನ್ನಾಗಿರುತ್ತೆ, ಆ ನಂದನವನ ತುಂಬಾ ಚೆನ್ನಾಗಿದೆ, ಅದ್ರಲ್ಲಿ ಹೋಗ್ತೀನಿ ಅಂತೇಳಿ ಈ ರೀತಿ ಅನ್ಕೊಂಡ್ರೆ ಅಮೂರ್ತ ಸಂಕಲ್ಪದು. ಪರಲೋಕದ ಸಂಕಲ್ಪದ ಅಮೂತ್ರ, ಇಹ ಸಂಕಲ್ಪದ ಇಹಲೋಕದ್ದು. ಅಮೆರಿಕ ಹೋಗ್ಬೇಕು, ಜಪಾನ್ ಹೋಗ್ಬೇಕು, ರಷ್ಯಾ ಹೋಗ್ಬೇಕು, ಈ ಲೋಕದಲ್ಲೇ ಡೆಲ್ಲಿ ಒಂದು ಸೈಟ್, ಬೆಂಗಳೂರು ಒಂದಿರ್ಬೇಕು, ಹರಿದ್ವಾರ ಒಂದಿರ್ಬೇಕು, ಕಾಶ್ಮೀರ ರಾಶ್ಮೀರ್ ಎಲ್ಲೆಲ್ಲಿ ಹೋದ್ರು ಅಲ್ಲೊಂದು ಮನೆ ಇರ್ಬೇಕು ಅಂತೆಲ್ಲ ಹೀಗೆಲ್ಲ ಮಾಡ್ಕೊಂಡ್ರೆ ಅವನಿಗೆ ಜ್ಞಾನ ತೆಪ್ಪಲಾಗ ಹೊಡೆದು ಆಗಲ್ಲ. ಎಲ್ಲೋದ್ರು ಮನೆ ಇರ್ಬೇಕಂತಪ್ಪ, ಅದೇನಮ್ಮ ಅದು
ಆ ಮನೆಗೆ ಮೇಂಟೈನ್ ಮಾಡೋದು ಹೇಗೆ, ಅದನ್ನು ಉಳಿಸ್ಕೊಳ್ಳೋದು ಹೇಗೆ, ಅದಕ್ಕೆ ಗುಡಿಸೋದು ಓಡಿಸೋದು ಯಾರು, ಅದ ಕರೆಂಟ್ ಚಾರ್ಜು ವಾಟರ್ ಬಿಲ್ ಅದು ಕಟ್ಟೋದೇನು, ಎಲ್ಲವೂ ಮೇಂಟೈನ್ ಮಾಡೋಕೆ ಆಗಲ್ಲ ಅಲ್ವಾ. ಅಯ್ಯೋ ಕಷ್ಟಪ್ಪ. ಆಕ್ಚುಲಿ ಅದು ತುಂಬಾ ಮಿಸ್ಯೂಸ್ ಆಗ್ತಾ ಇದೆ ಗೊತ್ತಾ. ನಮ್ಮ ಊರೇ ಬೇರೆ ಮಠ ಮಾಡಿದಾರಲ್ಲ, ಅಲ್ಲಿ ಮಠಕ್ಕೆ ಇದಿಟ್ಟಿದ್ದಾರೆ ಅವ್ರ ಮ್ಯಾನೇಜರು. ಅವರು 30-40 ರೂಮ್ ಇದ್ರೆ ದಿನ ಬರ್ತಾ ಇದ್ದೆ, ಎಷ್ಟೊಂದು ಬಿಲ್ಲೇ ಹಾಕೋದಿಲ್ಲ. ಅವನ್ ಬೇರೆ ಹಾಕ್ಬಿಟ್ಟು ಒಂದಷ್ಟು ನೋಡಿ ಒಪ್ಕೊಂಡ್ರ ಇದೆಲ್ಲ. ನಾವೇ ಅದಕ್ಕೆ ಅವಕಾಶ ಕೊಟ್ಟಂಗಾಯ್ತು ಅವ್ರು ಮಾಡಕ್ಕೆ. ಕಲಿಯುಗ ಅಂತ ತಪ್ಪಿಸ್ಕೋದಲ್ಲಪ್ಪ, ಕಲಿಯುಗ ಅಂತ ತಪ್ಪಿಸ್ಕೊಂಡ್ಬಿಡೋದ ಒಳಗಡೆ. ಹಾ ವಿದ್ಯಾಸಂಸ್ಥೆ ದೇವಸ್ಥಾನ ಮಠದಲ್ಲಿ ಇಂಥ ವ್ಯವಹಾರಗಳೇ ಜಾಸ್ತಿ. ಹೀಗೆ ಎಲ್ಲ ಬರೋದಲ್ಲಿ ಈ ಮೆಂಬರ್ಸ್ ಅಷ್ಟೇ ಆಗೋದಕ್ಕೆ. ಹೌದಾ? ಅಯ್ಯಪ್ಪ ತುಂಬಾ ಕಷ್ಟ ಇದೆ. ಇಲ್ಲಿನ ಪರಲೋಕದ ಕಾಮಕ್ಕೆ ಕಾರಣವಾಗಿರುವ ಸಂಕಲ್ಪಗಳೆಲ್ಲವನ್ನು ಬಿಡುವ ಶೀಲ ಅಂತ ಭಾಷೆಗಾರರು. ಶೀಲ ಅಂದ್ರೆ ಕ್ಯಾರೆಕ್ಟರ್, ನಡವಳಿಕೆ, ಸ್ವಭಾವ. ಅದು ಇವನಿಗಿದೆ. ಅದು ಸರ್ವ ಸಂಕಲ್ಪ ಸನ್ಯಾಸಿ. ಹೀಗಿದ್ದವನ ಆದ ಅಂದ್ರೆ ಝಟಿ ಯೋಗಾರೂಢೋ ಭವತಿ, ಯೋಗವನ್ನು ಹತ್ಕೊಂಡವನಾಗುತ್ತಾನೆ. ಪ್ರಾಪ್ತ ಯೋಗ ನೋಡಿ, ಎಲ್ಲಾ ಸಂಕಲ್ಪವನ್ನು ಬಿಟ್ಬಿಡ್ಬೇಕಂದ್ರೆ ಏನು ಮಕ್ಕಳಿಗೆ ಮನೆಗಳನ್ನೆಲ್ಲ ಮಾಡ್ಬೇಕು, ಅವ್ರಿಗೆಲ್ಲ ಇದೆಲ್ಲ ಮಾಡ್ಬೇಕು, ಜವಾಬ್ದಾರಿ ಇರ್ಬೇಕು, ಅದ್ ಇದೇ ನಿಮ್ಗೆ ಯಾವಾಗ ವಿಕ್ಷೇಪ ಆಗೋದು. ಅದಕ್ಕೆ ಕರೆಂಟ್ ಶಾಕ್ ಕಟ್ಬೇಕು, ಅದನ್ನ ನೋಡ್ಕೋಬೇಕು, ಬಾಡಿಗೆ ಬಂತ ನೋಡ್ಬೇಕು, ಬಾಡಿಗೆ ಬರ್ದಿದ್ದೆ ಅಲ್ಲಿ ಹುಡ್ಕಬೇಕು, ಅದಕ್ಕೆ ಅಡ್ವರ್ಟೈಸ್ ಮಾಡ್ಬೇಕು, ಟೂಲೆಟ್ ಅಂತೆಲ್ಲ ಇದು ಹಾಕಿಸ್ಬೇಕು, ಯಾವ್ಯಾವ ಫೋನ್ ಮಾಡಿದಾಗ ಅಟೆಂಡ್ ಮಾಡೋದು, ಏನಿದೆಲ್ಲ ಅವ್ರಿಗೆಲ್ಲ ಬಾರ್ಗಿನ್ ಮಾಡೋದು, ಅವ್ರು ಅಷ್ಟು ಕೇಳ್ತಾರೆ ಇಷ್ಟು ಕೇಳೋದು, ಮಧ್ಯಸ್ಥಿ ಮಾಡಿ, ಈ ಎಲ್ಲ ವಿಕ್ಷೇಪ ಇದೆಲ್ಲ. ಈ ವಿಕ್ಷೇಪ ಇಟ್ಕೊಂಡು ಯೋಗಾರೂಢ ಆಗೋದಿಲ್ಲ. ಅದಕ್ಕೆ ಗಂಗೋತ್ರಿಗೆ ಹೋಗಿಮ್ಮ, ತುಂಬಾ ಚೆನ್ನಾಗಿದೆ. ಒಂದೊತ್ತು ಕೊಡ್ತಾರೆ. ಗುರುಗಳೇ, ನೀವು ಮನ್ಸನ್ನೆಲ್ಲ ಓದ್ ಬಿಡ್ತೀರಾ? ಮನ್ಸಲ್ಲಿ ಏನಿದೆ ಅದ್ ಹೆಂಗ್ ಓದ್ತಾ ಇದ್ದೀರಾ ಗುರುಗಳೇ? ನಾ ಕರ್ಕೊಂಡೋಗಿ ಗಂಗೋತ್ರಿಗೆ ಬಿಡಲ್ಲ ಅವ್ರನ್ನ. ಅವ್ರು ಗಂಗೋತ್ರಿ ಕರ್ಕೊಂಡೋಗಿ ಅಲ್ಲಿ ಕೂರಿಸಿ, ಅಲ್ಲಿ ಮಾತಾಜಿ ಹೇಳ್ಬಿಟ್ಟು ಇವ್ರನ್ನ ಬಿಡಬೇಡಿ ಹೇಳ್ಬಿಟ್ಟು, ವಾಚ್ಮನ್ ಹೇಳ್ಬಿಟ್ಟು ಗೇಟಿನ ಹೊರಕ್ ಹೋದೆ ಮಾಡ್ಬಿಡಿ ಓಡೋಗ್ಬಿಡಿ. ಗೇಟಿನ ಹೊರಬಿಟ್ಬಿಟ್ರೆ ಪೇಟೆಗೆ ಬಂದ್ಬಿಡ್ತಾರೆ, ಚಕ್ಕ ಬಂದ್ಬಿಡ್ತಾರೆ ಬೆಂಗಳೂರಿಗೆ. ಬಿಡ್ಬಾರ್ದು, ಅಲ್ಲೇ ಒಂದು 2 ವರ್ಷ ಬಿಡಿಸ್ಬೇಕು. ಯೋಗ ಆ ಕಾಲದಲ್ಲಿ ಯೋಗಾರೂಢನಾಗ್ಬಿಡ್ತಾನೆ, ಅಲ್ಲೇ ಸೆಟ್ಟಾಗಿ ಇದ್ಬಿಡ್ತಾನೆ. ಸರ್ವ ಸಂಕಲ್ಪ ಸನ್ಯಾಸಿ ಇತಿ ವಚನಾತ್, ಸಂಕಲ್ಪ ಸನ್ಯಾಸಿ ಇತಿ ವಚನಾತ್, ಸರ್ವಾಂಶ್ಚ ಕಾಮಾನ್ ಸರ್ವಾಣಿ ಚ ಕರ್ಮಾಣಿ ಸನ್ಯಸೇ ಇತ್ಯರ್ಥ. ಸರ್ವಾಂಶ್ಚ ಕಾಮಾನ್ ಸರ್ವಾಣಿ ಚ ಕರ್ಮಾಣಿ ಸನ್ಯಾಸೇ ಸನ್ಯಸೇತ್. ಸನ್ಯಸೇತ್. ಸರ್ವ ಸಂಕಲ್ಪ ಸನ್ಯಾಸಿ ಭಗವಂತ ಯಾವಾಗ ಅಂದ್ಬಿಟ್ಟ, ಈ ರೀತಿ ವಚನಾತನ ಹೇಳಿದ್ದರಿಂದ ಎಲ್ಲಾ ಕಾಮಗಳನ್ನು ಎಲ್ಲಾ ಕರ್ಮಗಳನ್ನು ಬಿಡ್ಬೇಕೋ. ಯೋಗಾರೂಢನಾಗ್ಬೇಕೋ, ಕಾಮ ಬಿಡಿ ಕರ್ಮ ಬಿಡಿ. ಒಟ್ಟು ಕಾಮ ಬಿಟ್ರೆ ಕರ್ಮ ಹೋಗುತ್ತೆ. ಕಾಮ ಬಿಡೋಕ್ಕೆ ಕರ್ಮ ಬಿಟ್ರೆ ಕಾಮ ಕಮ್ಮಿ ಆಗೋದು. ಕರ್ಮಗಳು ಮಾಡ್ತಾ ಮಾಡ್ತಾ ಇದ್ದ ಅದು ಕಾಮಕ್ಕೆ ಹೊಯ್ ನೀರು, ಗೊಬ್ಬರ ನೀರು ಹಾಕ್ದಂಗೆ ಆಗುತ್ತೆ. ಕರ್ಮಗಳನ್ನೆಲ್ಲ ಕಮ್ಮಿ ಮಾಡ್ತಾ ಮಾಡ್ತಾ ಬಂದ್ರೆ ಆಟೋಮೆಟಿಕ್ ಕಾಮ ಹಾರ್ಕೊಂಡು ಬರುತ್ತೆ. ಎಲ್ಲಾ ಚೇಷ್ಟೆ, ಆಕ್ಷನ್, ಫಂಕ್ಷನ್ ಎಲ್ಲ ರಿಯಾಕ್ಷನ್ ಬಿಡ್ಬೇಕು. ಯಾರು ಬೈದ್ರು ಏನಂದ್ರು ರಿಯಾಕ್ಟ್ ಮಾಡ್ಬಾರ್ದು. ಏನೆಲ್ಲ ಅಂದಿ ಅದನ್ನ ತಡ್ಕೊಳ್ತೀನಿ, ಸಹಿಸ್ಕೊಳ್ತೀನಿ, ಹರ್ಟ್ ಮಾಡ್ಕೊಳೋದಿಲ್ಲ. ನೀ ದಡ್ಡಿ, ನೀ ಪೆದ್ದಿ ಅಂತಂದು ನಾನು ಬೇಜಾರ್ ಮಾಡ್ಕೊಳಲ್ಲ. ನಾನು ಎಂತಕ್ಕೂ ನಾನು ಮಾಡ್ತೀನಿ, ಆಗ ಗೆದ್ಕೋಬೇಕು. ಅದು ನಂಗೆ ವರ ಅನ್ಕೋಬೇಕು. ಬೈದ್ರೆ ನಂಗೆ ಅಂದ್ರೆ ಹಾಗಾದ್ರೆ ನಾನು ನಿಮ್ ಮನಸ್ಸಿನ ವಿಕಾರವಾಯ್ತಾ, ನಾನು ಪರೀಕ್ಷೆ ಮಾಡ್ಕೊಳ್ತೀನಿ. ನನ್ನ ಪೆದ್ದಿಂದು ದಡ್ಡಿಂದು ನಿಮ್ಗೆ ಗೊತ್ತಾಗಲ್ಲ ಅಂತಂದ್ರು, ನಿಮ್ಗೆ ಅರ್ಥ ಆಗಲ್ಲ ಅಂತಂದ್ರು ಅಂತಂದಾಗ, ಹೌದಲ್ಲ ಅವ್ರು ಹೇಳಿ ಕರೆಕ್ಟು, ನಂಗೆ ಅರ್ಥ ಆಗಲ್ಲ, ನಿಜ, ಅವ್ರು ಯಾಕೆ ಸುಳ್ಳು ಹೇಳಿದ್ದಾರೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು, ಆಯ್ತಪ್ಪ ನಂಗೆ ಅರ್ಥ ಮಾಡೋ ಪ್ರಯತ್ನ ಮಾಡ್ತೀನಿ, ಭಗವಂತನ ಅನುಗ್ರಹದಿಂದ ಒಂದು ಕಾಲಕ್ಕೆ ಅದು ಅರ್ಥ ಆಗ್ಬೋದೇನೋ, ಆಯ್ತು ನೀನ್ ಹೇಳಿದಂಗೆ ಸಂತೋಷ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಅವಾಗ ವಿಕಾರ ಆಗಲ್ಲ. ನಾನ್ ದೊಡ್ಡಿಯಲ್ಲ, ನಾನ್ ನಿನ್ನ ಅಂತೀಯಲ್ಲ, ನನ್ನನ್ನು ನೀನ್ ಯಾರು, ನೀನ್ ನಿನ್ನೆ ನೋಡ್ಕೊ ಸಾಕು, ನನ್ನನ್ನು ಹಳೆ ನೀನ್ ಬರ್ಬೇಡ ಹಂಗೆಲ್ಲ ಅಂದ್ಬಿಟ್ರೆ ಅದು ಒಂಥರ ಇದಾಗ್ಬಿಡುತ್ತೆ. ಈಗ ಹೊಟ್ಟಾಯ್ತು ಅಂದ್ರೆ ಫಸ್ಟ್ ಹೌದು ಕರ್ಮ ಹೌದು ಕರ್ಮ ಬಿಟ್ರೆ ಕಾಮ ಕಮ್ಮಿ ಆಗತ್ತೆ. ಕಾಮ ಕಮ್ಮಿ ಆದ್ರೆ ಅಜ್ಞಾನ ಸೆಟ್ಲ್ ಆಗತ್ತೆ. ಹೌದು, ಕಾಮ ಕಾರಣ ಅಜ್ಞಾನ. ನಾನ್ಯಾರು ಗೊತ್ತಿದೆ ಇದ್ದಾಗ ನಾನು ಎಲ್ಲವೂ ನಾನೇ ಆಗಿದ್ದು, ಇಷ್ಟೇ ನಾನು ಅನ್ಕೊಳ್ಳೋ ತಪ್ಪಿಳಿಕೆ. ಇಷ್ಟೇ ನಾನಾದ್ರೆ ಅಷ್ಟು ಬೇಕು ಅಂತ ಆಸೆ ಬಂದ್ಬಿಡುತ್ತೆ. ಅಷ್ಟು ಬೇಕು ಅನ್ನೋ ಆಸೆಯೇ ಕಾಮ. ಆ ಕಾಮಕ್ಕಾಗಿ ಕರ್ಮ ಮಾಡ್ತಾರೆ, ಓಡ್ತಾರೆ.
ಕರ್ಮ ಬಿಟ್ಟು ಕಾಮಗಳನ್ನು ಗೆದ್ಕೊಂಡು ಹತೋಟಿ ಗೆದ್ಕೊಂಡು ಆಮೇಲೆ ಅಜ್ಞಾನ ಕಳ್ಕೊಂಡು ಗುರು ಹತ್ರ ಹೋಗಿ ಶಾಸ್ತ್ರವಾಕ್ಯ ಶ್ರವಣ ಮಾಡಿ ತತ್ವಮಸಿ ವಾಕ್ಯಾರ್ಥದಲ್ಲಿ ನೆಲೆ ನಿಂತು ಬಿಟ್ರೆ ಅಜ್ಞಾನ ಹೋಗುತ್ತೆ, ಮುಕ್ತಿ ಆಗ್ಬಿಡ್ತಾನೆ. ಇಲ್ಲ ಇದರಲ್ಲಿ ಕೆಲವರು ಹೇಳ್ತಾರೆ ಗುರುವಲ್ಲಿ ಶ್ರದ್ಧೆ ಭಕ್ತಿ ಇತ್ತು ಸೇವೆ ಮಾಡಿದ್ರೆ ಇದೆಲ್ಲ ಓದೋದು ಬೇಕೆಲ್ಲ ಗುರುವಿಂದ ಜ್ಞಾನ ಬಂದ್ಬಿಡುತ್ತೆ ಅಂತ. ಆಗ ಹಂಗೂ ಆಗುತ್ತಲ್ಲ, ಗುರುಗಳಿಂದ ಅನುಭವ ಖಂಡಿತ ಬರುತ್ತೆ. ಗುರುಗಳು ಸೇವೆ ಮಾಡ್ತಾ ಇದ್ಬಿಟ್ರೆ, ಗುರು ಭಕ್ತನಾಗ್ಬಿಟ್ರೆ ಎಲ್ಲ ಬಂದ್ಬಿಡುತ್ತೆ. ಸ್ಪರುಶಮಣಿ ಇದ್ದಾಗೆ ಸ್ಪರುಶಮಣಿ ಯಾವ್ದಕ್ಕೆ ಸಲ್ಸ ಬಂಗಾರ ಆಗ್ಬಿಡುತ್ತಲ್ಲ, ಗುರುಗಳ ಜೊತೆ ಬಿಟ್ರೆ, ಗುರು ತತ್ವಜ್ಞಾನ ಆಗ್ಬಿಟ್ರೆ ಯಾರ ಜೊತೆ ಇದ್ರು ನಮ್ ತತ್ವಜ್ಞಾನ ಕೊಟ್ಟು ಗೊತ್ತು. ಉಪಮನ್ಯು ಅಯ್ಯೋ ಎಂತ ಮಹಾತ್ಮ ಅವನು. ಕಣ್ ಕಳ್ಕೊಂಡ್ಬಿಟ್ಟ, ಎಲ್ಲ ಕಳ್ಕೊಂಡ್ಬಿಟ್ಟ. ಎಕ್ಕೆ ಹಾಲು ಕೊಡ್ಬಿಟ್ಟು ಅದು ನಿಜವಾದ ಹಾಲು ಉಳ್ಕೊಂಡ್ಬಿಟ್ಟ, ಗೊತ್ತೇ ಇಲ್ಲ ಅವನಿಗೆ ಅದು ಹಾಲಲ್ಲ, ಡೇಂಜರ್ ಅಂತ. ಕಣ್ಣು ಹೋಯ್ತು, ಹೋಯ್ತು ಹೋಗಿ ಹಾಳು ಬಾಯಿ ಬಿದ್ಬಿಟ್ಟಿದ್ದಾನೆ. ಬಿದ್ರೆ ಇವ ನಮ್ ಗುರು ಕೆಸಕ್ಕೆ ಹೊಸ ಬಂದು ಬಿದ್ದ ಅಳ್ತಾ ಇಲ್ಲ ಅವನು, ತುಂಬಾ ಕುದಿದ್ನಂತೆ ಅಲ್ಲಿ ಬಾವಿಲಿ. ಗುರು ಹುಡ್ಕೊಂಡ್ಬಂದು ಏನೋ ಉಪಮನ್ಯೋ ಕುಡ್ಕೊಂಡ್ಬಿಟ್ಟಾರೆ. ಸಂಜೆ 6-6 ಗಂಟೆ. ಏನ್ ಗುರುಗಳೇ, ಗುಂಡಿಯಿಂದ ಶಬ್ದ ಬರ್ತಾ ಇದೆಯಲ್ಲ ಅಂತ. ಎಲ್ಲಿದೆಯೋ ಯಾವ್ದೋ ಒಂದು ಹಾಳು ಬಾವಿ ಬಿದ್ಬಿಟ್ಟಿದೀನಿ ಗುರುಗಳೇ ಅಂತ. ಅಯ್ಯೋ ಗ್ರಹಚಾರವೇ ಅಂತ ಗುರುಗಳ ಹುಡ್ಕೊಂಡ್ಬಂದ್ರು. ಗುರುಗಳು ಏನಾಯ್ತು ಅಂತ, ಏನೋ ಗುರುಗಳೇ ತುಂಬಾ ಹಸಿವಾಗ್ಬಿಟ್ರು, ತಡ್ಕೊಳಕ್ಕೆ ಆಗ್ಲಿಲ್ಲ, ಬಹಳ ಕೋಲ್ ಹೀಗೆ ಚೇಷ್ಟೆ ಮಾಡ್ತಾ ಇದ್ದೆ, ಯಾವ್ದೋ ಒಂದು ಗಿಡಕ್ಕೆ ಹೊಡೆದಪ್ಪ, ಹಾಲು ಬಂದ್ಬಿಡ್ತು. ಹಾಲು ಬಂದ್ಬಿಡ್ತಲ್ಲ ಇದೇನು ಅಂತ ಅಂದ್ಬಿಟ್ಟು ಕುಡಿದ್ಬಿಟ್ಟೆ, ನಂಗೆ ಗೊತ್ತಿಲ್ಲ ಅದು ಹೀಗಾಯ್ತು. ಒಂದು ಅಯ್ಯೋ ಎಂಥ ಅನ್ಯಾಯ ಆಯ್ತು, ನಾನೇ ಹೀಗೆ ಮಾಡ್ಬಿಟ್ಟಲ್ಲ ಅಂತ ಹೇಳಿ ಗುರು ಹೊಡ್ತಿಬಿಟ್ಟು. ಆಮೇಲೆ ತಡಿ, ಒಂದ್ ಮಂತ್ರ ಉಪದೇಶ ಕೊಡ್ತೀನಿ, ಆ ಮಂತ್ರ ಸ್ತೋತ್ರ ಮಾಡೋ, ಅಶ್ವಿನಿ ದೇವತೆ ಬರ್ತಾರೆ, ನಿನ್ ಕಣ್ಣು ಇಲ್ಲ ತಗೋ ಹಾಗೆ ಅಂತಂದ್ರು. ಆಯ್ತು ನೀನು ಕೊಡಿ ಗುರುಳೆ ಅಂತಂದ, ತಗೊಂಡ ಬಂದೇ ಬಿಟ್ರು ಅಶ್ವಿನಿ ದೇವತೆಗಳು. ಬಂದು ಏನ್ ಬೇಕು ಅಂದ್ರೆ ನಮ್ ಗುರುನ್ ಕೇಳಿದ್ದ. ಅವನು ಏನ್ ಬೇಕು ಅಂತ ಕೇಳಿದ್ರೆ ನಮ್ ಗುರುನ್ ಕೇಳಿ, ಗುರು ಏನ್ ಕೊಡು ತಗೊಂತಂದ್ರೆ ಅದನ್ನ ತಗೋತೀನಿ. ನಾನ್ ಏನ್ ಕೇಳ, ನಮ್ ಗುರು ಏನ್ ಕೇಳ್ಕೊಳ್ಳೋ, ಕಣ್ಣು ಎಲ್ಲ ಇದು ಕೊಡ್ಕೊಳ್ಳೋ ಹಾಗೆ. ಆಯ್ತು ನಮ್ ಗುರು ಹೇಳಿದಾಗ ಏನ್ ಕೊಡಿ ಹಾಗೆ, ಕಣ್ಣು ಕೊಡಿ ಹಾಗೆ. ಸಮಸ್ತ ವಿದ್ಯೆಯನ್ನು ಕೊಟ್ರು, ಕಣ್ಣು ಕೊಟ್ರು, ಎಲ್ಲ ಕೊಟ್ರು. ಕೃತಾರ್ಥ ಆಗ್ಬಿಟ್ಟ. ಏನ್ ಮಂತ ಶಕ್ತಿ ಗುರುಳದು ಅಂದ್ರೆ, ದೇವತೆಗಳನ್ನ ಕರೆಯೋದು ಅಂದ್ರೆ ಇದೇನ್ ಶಕ್ತಿ ಮಧ್ಯೆ ಗುರುಳದು, ಅದ್ಭುತ. ಅಂತೆ ವಸಿತು ಶೀಲ ಏಕಲವ್ಯ ಗುರುಗಳ ಗೊಂಬೆ ಪ್ರತಿಮೆ ಇಟ್ಕೊಂಡು ಅಷ್ಟ ರೀತಿಯಲ್ಲಿ ಪಾರಂಗಿತ ಬಿಟ್ಟ. ಬರೀ ಒಂದು ಗೊಂಬೆಲೆ ಮಣ್ಣಿಂದು ದ್ರೋಣಾಚಾರ ಮಾಡ್ಕೊಂಡು ಅವ್ರ ಮುಂದೆ ಕಲ್ತ್ಬಿಟ್ಟ. ಭಾವನೆ ಹೌದು, ಆಸೆ ಬಿಟ್ರೆ ಗಮ ಕಮ್ಮಿ ಆಗತ್ತೆ. ಆಸೆ ಕಂಟ್ರೋಲ್ ಮಾಡ್ದಂಗೆ ಕರ್ಮ ಕಮ್ಮಿ ಆಗ್ತಾ ಹೋಗುತ್ತೆ. ಏನೋ ಅಲ್ಲಿ ಜಾಗ ಹೊಟ್ಟೆ ಇರುತ್ತೆ ಮನಸ್ಸೊಳಗೆ. ಸಂಕಲ್ಪ ಮೂಲ ಹಿ ಸರ್ವೇ ಕಾಮ. ಸಂಕಲ್ಪ ಮೂಲ ಹಿ ಸರ್ವೇ ಕಾಮ. ಎಲ್ಲಾ ಬಯಕೆಗಳು ಸಂಕಲ್ಪವನ್ನೇ ಮೂಲವನ್ನಾಗಿ ಇಟ್ಕೊಂಡಿದೆ. ಸಂಕಲ್ಪ ಮಾಡಿ ಕಾಮ ಮಾಡ್ತಿದ್ದೆ. ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ, ಅದಕ್ಕೆ ಅದು ಬೇಕು, ಅದಕ್ಕೆ ಇದು ಬೇಕು, ಅದು ದುಡ್ಡು ಬೇಕು, ಅದು ಜನ ಬೇಕು, ಅದು ಇದು ಬೇಕು. ಏನು ನೀವು ಒಂದು ಮಠ ಕಟ್ಟಬೇಕು ಅನ್ಕೊಂಬಿಡಿ, ಅದಕ್ಕೆ ಜಮೀನ್ ಬೇಕು, ಆ ಜಮೀನಿಗೆ ದುಡ್ಡು ಬೇಕು, ಆ ದುಡ್ಡಿಗೆ ಜನ ಬೇಕು, ಆ ಜನರಿಗೆ ಮತ್ತೆ ನಾವೇನೋ ಅದಕ್ಕೆ ಕಾರ್ಯಕ್ರಮ ಇಟ್ಕೋಬೇಕು. ಏನ್ ಗ್ರಹಚಾರ ಇದು. ಒಂದ್ ಕಟ್ಬೇಕು ಅಂತ ಹೋದ್ಕೊಳ್ಳೆ ನೀ, ಅಯ್ಯೋ ದೊಡ್ಡ ಸಂಸಾರ ಮಾಡುತ್ತೆ. ನೋಡಿ, ಬೆಕ್ಸಾಕಿ, ಬೆಕ್ಕಿದ ಹಾಲು ಬೇಕು, ಹಾಲಿಗೆ ಹಸು, ಹಸುವಿಗೆ ಹುಲ್ಲು, ಹಿಂಡಿ ಜಮೀನು ನೋಡ್ಕೊಳ್ಳಿ, ಆ ಕಾಳು ಆಯ್ತು. ಅಲ್ಲಿಗೆ ಹೆಂಡತಿ ಬೇರೆ ಬಂದ, ಆಯ್ತು. ಹೆಂಡವನ್ನು ತಿನ್ನಿಸ್ತಾಳೆ ಆದ್ಮೇಲೆ ಹೆಂಡತಿ ದಿವಸೊಳಗೆ. ಆದ್ರೆ ಮಠ ಇಲ್ಲ ಅಂದ್ರೆ ಕಷ್ಟ ಅಲ್ಲ ಗುರುಗಳೇ. ಎಷ್ಟೊಂದ್ ಜನ ಈಗ ದಾರಿ ತೋರ್ಸೋರು ಯಾರು, ತುಂಬಾ ಜನಕ್ಕೆ ಒಂಥರ ಇರ್ಬೇಕಲ್ವಾ, ನಮ್ದು ಅಂತ ಒಂದು ಇರ್ಲೇಬೇಕು. ಅದು ನಿಜ. ಆದ್ರೆ ಅದನ್ನ ಮ್ಯಾನೇಜ್ ಮಾಡೋದು, ಅದ್ರಲ್ಲೆಲ್ಲ ಇದು ಹೋಗ್ಬಿಡುತ್ತೆ. 2 ಭಾಗ ಇದೆ. ಅದರಲ್ಲಿ ಅಲ್ಲಿರೋ ವ್ಯಕ್ತಿ ಯಾವ ರೀತಿ ಇರ್ತಾನೆ ಅನ್ನೋದು ಬಹಳ ಮುಖ್ಯ. ಮಠದ ವ್ಯಕ್ತಿ ಅವ್ನು ನಿಸ್ಪೃಹನಾಗಿ ಚಂದ್ರಶೇಖರ ಭಾರತಿ ತರಹ ಇದ್ರೆ ಯೋಚನೆ ಇಲ್ಲ. ಅವರು ಮಠದಲ್ಲಿದ್ದು ಅಂಟ್ಕೊಂಡೇ ಇರಲಿಲ್ಲ, ಆತ್ಮಾರಾಮ ಹಾಗೆ ಈ ಮಠದ ಅಭಿವೃದ್ಧಿ ಕಡೆಗೆ ಜಾಸ್ತಿ ಗಮನ ಕೊಟ್ಟು ಇದ್ ಮಾಡ್ಕೊಂಡು ಅವರು ಬಹಿರ್ಮುಖರಾಗಿ ಆಮೇಲೆ ಅವ್ರು ದೊಡ್ಡ ದೊಡ್ಡ ಭೋಗಾಸಕ್ತರಾಗ್ಬಿಟ್ಟು ಅದು ತುಂಬಾ ತಪ್ಪಾಗುತ್ತೆ. ಆಗ್ಬಾರ್ದು. ಸಂಕಲ್ಪ ಮೂಲ ಹಿ ಸರ್ವೇ ಕಾಮ. ಎಲ್ಲಾ ಕಾಮಗಳು ಸಂಕಲ್ಪವನ್ನೇ ಮೂಲವಾಗಿ ಇಟ್ಕೊಂಡಿದೆ.
ಸಂಕಲ್ಪ ಮೂಲ ಕಾಮೋ ವೈ ಯಜ್ಞ ಸಂಕಲ್ಪ ಸಂಭವ. ಸಂಕಲ್ಪ ಮೂಲ ಕಾಮೋ ವೈ ಯಜ್ಞ ಸಂಕಲ್ಪ ಸಂಭವ. ಕಾಮ ಜಾನಾಮಿ ಚೇ ಮೂಲಂ ಸಂಕಲ್ಪ ಕಿಲ ಜಾಯಸೆ. ಕಾಮ ಜಾನಾಮಿ ತೇ ಮೂಲಂ ಸಂಕಲ್ಪ ಕಿಲ ಜಾಯಸೆ. ತ್ವಾಂ ಸಂಕಲ್ಪಯಿಷ್ಯಾಮಿ ತೇನ ಮೇನ ಭವಿಷ್ಯಸಿ. ತ್ವಾಂ ಸಂಕಲ್ಪಯಿಷ್ಯಾಮಿ ತೇನ ಮೇ ನ ಭವಿಷ್ಯತಿ. ಇತ್ಯಾದಿ ಸ್ಮೃತೇಃ. ಇತ್ಯಾದಿ ಸ್ಮೃತೆ. ಮನುಸ್ಮೃತಿ ಒಂದು ಮಹಾಭಾರತ. ಮನುಸ್ಮೃತಿಯಲ್ಲಿ ಸಂಕಲ್ಪ ಮೂಲ ಕಾಮ ವೈ ವೈ ಎಂದು ಪ್ರಸಿದ್ಧ ಅಲ್ಲವೇ ಅಂತ. ಕಾಮ ಎಂಬುದು ಸಂಕಲ್ಪವನ್ನೇ ಮೂಲವಾಗಿಟ್ಕೊಂಡಿದೆ ಅಲ್ಲವೇ. ಸಂಕಲ್ಪ ಮಾಡುವುದೇನೋ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಹಂಗಾಗ್ಬೇಕು ಹಿಂಗಾಗ್ಬೇಕು ಹಿಂಗಾಗುತ್ತೆ ಹಿಂಗಾಗುತ್ತೆ ಇದು ಯಾರು ಬೇಕು ಅಂತ ಹೇಳಿ ಬರೀ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಪ್ಲಾನಿಂಗ್ ಮಾಡೋದ್ರಿಂದ ಸಂಕಲ್ಪ. ಆ ಪ್ಲಾನಿಂಗ್ ಮಾಡ್ತಾ ಆಸೆ ಹೆಚ್ಚಾಗ್ಬಿಡುತ್ತೆ. ಆ ಪ್ಲಾನಿಂಗ್ ಮೆಂಟಾಲಿಟಿ ಇರಬಾರ್ದು. ಆ ಪ್ಲಾನಿಂಗ್ ಮೆಂಟಾಲಿಟಿ ಸಂಕಲ್ಪ. ಅದರಿಂದ ಕಾಮ ಉಜ್ವಲವಾಗುತ್ತೆ. ಹಾಗೆ ಬೆಂಕಿಗೆ ತುಪ್ಪ ಹಾಕಿದ್ರೆ ಬೆಂಕಿ ಉರಿಯುತ್ತೋ ಆ ಸಂಕಲ್ಪವನ್ನು ಸುರಿದಷ್ಟು ಕಾಮ ಉಜ್ವಲವಾಗ್ತಾ ಹೋಗುತ್ತೆ. ಹಾಗೆ ಯಜ್ಞಗಳೆಲ್ಲ ಸಂಕಲ್ಪದಿಂದಲೇ ಹುಟ್ಟೋದು. ಯಜ್ಞ ಸೋಮಯಾಗ ಮಾಡ್ಬೇಕು ಅಂತ ಆಸೆ. ಏನ್ ಮಾಡೋಣ, ಅದಕ್ಕೆ 15-20 ಲಕ್ಷ ಅಂತಾರೆ. ಅದಕ್ಕೆ ದುಡ್ಡಿಗೆ ಏನ್ ಮಾಡೋಣ, ಯಾರ ಹತ್ರ ಹೋಗೋಣ, ಅದಕ್ಕೊಂದು ಇಷ್ಟಿ ಮಾಡೋಣ, ಅದನ್ನ ಯಾರು ಆಶ್ರಯಿಸ್ಕೊಳ್ಳೋಣ, ಅವ್ರನ್ನ ಆಶ್ರಯಿಸ್ಕೊಳ್ಳೋದು ಹೆಂಗೆ, ಯಾರ ಮುಖಾಂತರ ಹೋಗೋಣ, ಅವ್ರನ್ನ ಅಯ್ಯೋ ಅವ್ರ ಆಶೀರ್ವಾದ ಮಾಡ್ತೀನಿ, ಅವ್ರ ಹೆಂಡತಿ ಅವ್ರ ಮನೆ ಜಾತಕ ಹೆಂಡತಿ ಜಾತಕ ಕೊಡಿ, ನಿಮ್ ಮನೆ ಜಾತಕ ಕೊಡಿ, ಮಗನ್ ಜಾತಕ ಕೊಡಿ ತಗೊಂಡು ಅದೆಲ್ಲ ಏನಿದೆ ದೊಡ್ಡ ಸಂಸಾರ ಇದು. ಏ ಕಾಮ ತೇ ಮೂಲ ಜಾನಾಮಿ. ಕಾಮ ನಿನ್ ಮೂಲ. ನನ್ನ ಹತ್ರ ಬರ್ತಿದ್ದೀರಾ, ಬನ್ನಿ ಗೊತ್ತಾಗ್ತಾ ಇದೆ. ಅಮ್ಮ ನೋಡಿ ನಿಂದೆ ಕಾಳಿದು ಆಗ್ಲಿ. ಕಾಮ ಜಾನಾಮಿ ತೇ ಮೂಲಂ. ನಿನ್ನ ಮೂಲವನ್ನ ನಾನು ಅರ್ತಿದ್ದೇನೆ. ಎಲ್ಲಿ ಕಾಮವೇ, ನೀನು ಸಂಕಲ್ಪದಿಂದಲೇ ಹುಟ್ಟೋನು. ಸಂಕಲ್ಪ ಕಿಲ ಅಂದ್ರೆ ಅಲ್ಲವೇ ಅಂತ. ಜಾಯಸೆ ಹುಟ್ಟುತ್ತಿ ಅಲ್ವೇ. ಸಂಕಲ್ಪ ಕಾಮದಿಂದಲೇ ಹುಟ್ಟೋದು, ಸಂಕಲ್ಪದಿಂದಲೇ ಹುಟ್ಟೋದು. ನೋಡು ನ ತ್ವಾಂ ಸಂಕಲ್ಪ. ಇಷ್ಟು ಮುಂದೆ ನೀನು ಸಂಕಲ್ಪ ಮಾಡೋದೇ ಇಲ್ಲ. ಏನ್ ಮಾಡ್ತೀಯ? ಏನ ಮೇನ ಭವಿಷ್ಯಸಿ. ಅವಾಗ ನೀನು ನನಗಿರೋದೇ ಇಲ್ಲ, ಓಡೋಗ್ತೀಯ. ಹೋಗು, ನನ್ನ ಹತ್ರ ಇರ್ಬೇಡ. ನಿನ್ಗೆ ನನ್ನಲ್ಲಿ ಜಾಗ ಇಲ್ಲ, ನಾನು ನಿನ್ ಜಾಗ ಕೊಡಲ್ಲ. ನನ್ನ ರಾಮ ಇರ್ಬೇಕು ಅಂದ್ಕೊಂಡಿದ್ದೀನಿ, ಕಾಮ ಬಂದು ಕೂತ್ಕೊಂಡ್ಬಿಟ್ರೆ ಇದು ಹೆಂಗಾಗತ್ತೆ? ಕಾಮ ಬಂದ್ರೆ ರಾಮ ಓಡೋಗ್ತಾನೆ. ನಂಗೆ ಬೇಡ, ನಂಗೆ ರಾಮ ಬೇಕು, ಕಾಮ ಬೇಡ. ಆದ್ರಿಂದ ನಿನ್ನನ್ನು ಬೇಡ, ನೀನ್ ಒದ್ದೋಡಿಸ್ತೀನಿ, ನಿನ್ನಲ್ಲಿ ಇರ್ಬೇಡ. ನೀನ್ ಹೋದ್ ಬೇಜಾರಿಲ್ಲ, ಸಂತೋಷ ಬೇರೆ, ನೀನು ಹೊರಟೋಗು, ನಂಗೆ ರಾಮ ಬೇಕು. ರಾಮ 100 ಬಾರಿಗೂ ರಾಮನೇ ಬೇಕು. ಊರು ಕೇರಿಯ ಚಿಂತೆಯು ಸಾಕು, 100 ಬಾರಿಗೂ ರಾಮನೇ ಬೇಕು. ರಾಮ ಹಾಡು ಮಾಡಿದ್ದಾರೆ. ರಾಮನ ಬಿಟ್ಟರೆ ಅಗಭವ ಬಂದ, ರಾಮನಾಮವೇ ಸಚ್ಚಿದಾನಂದ. ಊರು ಕೇರಿಯ ಚಿಂತೆಯು ಸಾಕು, 100 ಬಾರಿಗೂ ರಾಮನೇ ಬೇಕು. ಊರು ಮುಸಾಫರಿ ಅಂತಾರೆ. ಊರ್ ಮುಸಾಫರಿ, ಹೌದು. ಊರ್ ಮುಸಾಫರಿ ಮಾಂಸಪ್ಪ ಬರಲಾಗ ಅಂತ. ಇದೇ ಅಂತ ನಿನ್ನ ಸಂಕಲ್ಪ ಮಾಡೋದಿಲ್ಲ ಕಣಯ್ಯ, ನೀನು ನನಗಿರೋದಿಲ್ಲ ಅಂತ. ಇದೇ ಸ್ಮೃತಿಯಿಂದ ಸಂಕಲ್ಪದಿಂದಲೇ ಕಾಮ ಉರಿಯತ್ತೆ, ಹೆಚ್ಚಾಗತ್ತೆ, ಗಟ್ಟಿ ಆಗತ್ತೆ, ಬಿಗಿ ಆಗತ್ತೆ, ಜಾಸ್ತಿ ಆಗತ್ತೆ, ಅದಕ್ಕೆ ಸುಟ್ಕೊಂಡ್ಬಿಡತ್ತೆ. ಸರ್ವ ಕಾಮ ಪರಿತ್ಯಾಗೇ ಚ ಸರ್ವಕಾಮ ಪರಿತ್ಯಾಗೇ ಚ ಸರ್ವಕರ್ಮ ಸನ್ಯಾಸ ಸಿದ್ಧೋ. ಸರ್ವಕರ್ಮ ಸನ್ಯಾಸ ಸಿದ್ಧೋ. ಎಲ್ಲಾ ಕಾಮವನ್ನು ಬಿಟ್ಟ ಅಂದ್ರೆ ಸರ್ವಕರ್ಮ ಸನ್ಯಾಸ ತಾನೇ ಬಂದ್ಬಿಡುತ್ತೆ ಅವನಿಗೆ. ಆಟೋಮೆಟಿಕ್ ಅದು ಇಂಪ್ಲಿಮೆಂಟ್ ಆಗ್ಬಿಡುತ್ತೆ, ಅದಾಗಿ ಬಂದ್ಬಿಡುತ್ತೆ. ಈ ಕಾಮವನ್ನೆಲ್ಲ ಬಿಟ್ಟೆ, ಬೈಕೆಲ್ಲ ಬಿಟ್ಟೆ ಮೇಲೆ ಚೇಷ್ಟೆ ಯಾಕೆ ಮಾಡ್ತೀಯಾ? ಚೇಷ್ಟೆ ಮಾಡೋ ಕಾಮ ಕಾರಣ. ಕಾಮ ಬಿಟ್ಮೇಲೆ ಚೇಷ್ಟೆ ಇರಲ್ಲ, ಕರ್ಮ ಸನ್ಯಾಸ ತಾನಾಗೆ ಆಗತ್ತೆ. ಕರ್ಮ ಮಾಡೋಕೆ ಹಿಂದಿಂದ ಅವ್ರು ಹೇಳ್ದಲ್ಲ, ಸೃಷ್ಟ ನಿಷ್ಠೀವನಿ ಹಿಂದ ಆಸೆ ಅನ್ನುವಂತ ಹೆಂಗಸು ಉಗಿತಾ ಇತ್ತು. ಹೋಗು ಅಂತ ಹೇಳಿ ಇಂದ್ರಿಯನ್ನು ಉಗಿತಾ ಇದೆಯಂತೆ. ಕಣ್ಣನ್ನ ಹೋಗಿ ಸಿನಿಮಾ ನೋಡು, ಕಿವಿಯನ್ನ ಹೋಗಿ ಸಂಗೀತ ಕೇಳು, ಹಾಗೆ ಒಂದು ರುಚಿ ನೋಡು ಅಂತ ಹೇಳಿ ಒಳಗೆ ಆಸೆ ಅನ್ನುವ ಹೆಂಗಸು ಇಂದ್ರಿಯ ಅನ್ನುವಂತಹ ಆಳನ್ನ ಉಗಿತಾ ಇದ್ದು ಹೋಗುತ್ತ. ಕೃಷ್ಣ ನಿಷ್ಠೀವನಿ ನಾತ್ಮ ಪ್ರತ್ಯಕ್ಷಾದಿ ಪ್ರಮೀಯತೆ ಪ್ರತ್ಯಗಾತ್ಮತ್ವ ಹೇತುಶ್ಚ ಅನ್ನೋರು. ಅಲ್ವೇ? ಗೊತ್ತಿದ್ದು ತಪ್ಪು ಮಾಡ್ತೀವಲ್ಲ, ಅದಕ್ಕೆ ಹೇಳೋಣ. ಗೊತ್ತು ಪಶ್ಯನ್ನಪಿ ಜನ ಪಶ್ಯತಿ ಮೂಢ ಅಂತ. ಯಥಾ ಕಾಮೋ ಭವತಿ ತತ್ಕರ್ತುರ್ಭವತಿ ಯತ್ಕರ್ತುರ್ಭವತಿ ತತ್ಕರ್ಮ ಕುರುತೆ ಯತ್ಕರ್ಮ ಕುರುತೆ ತದವಿಧಂ ಪದ್ಯತೆ ಇತ್ಯಾದಿ ಶ್ರುತೇ.
कामो भवति तत् क्रतुर्भवति यत् क्रतुर्भवति तत् कर्म कुरुते इत्यादि स्तुतिभ्यः ಯಥಾ ಯಾದೃಶಃ ಕಾಮಃ ಯಸ್ಯ ಸಹ ಯಥಾ ಕಾಮಃ ಅವನು ಯಾವ ಪ್ರಕಾರದಾದ ಬಯಕೆ ಉಳ್ಳವನಾಗುತ್ತಾನೋ ಆ ಪ್ರಕಾರದ ನಿಶ್ಚಯ ಕೃತನ ನಿಶ್ಚಯ ಆ ಪ್ರಕಾರದ ನಿಶ್ಚಯ ಮಾಡ್ಕೋತಾನೆ. ಯಾವ ಪ್ರಕಾರದ ನಿಶ್ಚಯ ಮಾಡ್ಕೋತಾನೋ ಆ ಪ್ರಕಾರದ ಕರ್ಮ ಮಾಡ್ತಾನೆ. ಈ ಕೊಲೆ ಮಾಡೋದಕ್ಕೆ, ಅತ್ಯಾಚಾರ ಮಾಡೋದಕ್ಕೆ, ಕಳ್ತನಕ್ಕೆ ಎಲ್ಲಕ್ಕೂ ನಿಶ್ಚಯವೇ ಕಾರಣ. ಮಾಡಬೇಕು ಬಹಳ ಡೇಂಜರ್. ಆ ಬ್ಯಾಡ್ ಡಿಸಿಷನ್ ಬಂತು ಅಂದ್ರೆ ಏನೇನೋ ಮಾಡಿಸ್ಬಿಡ್ತದೆ, ಎಲ್ಲರಿಗೂ ಕರ್ಕೊಂಡು ಹೋಗುತ್ತೆ. ತತ್ ಕರ್ಮ ಕೊರುತ್ತೆ. ಇದೇ ಮೊದಲ ಶ್ರುತಿಯು ಕೂಡ ತಪ್ಪಾದ ನಿಶ್ಚಯ, ತಪ್ಪಾದ ಬಯಕೆ, ತಪ್ಪಾದ ವಿಷಯದ ಬಯಕೆಯೇ ಕರ್ಮ ಕಾರಣ ಅಂತ ಹೇಳ್ತಾ ಇದೆ. ಬಯಕೆ ಕಾಮ, ನಿಶ್ಚಯ ಬಯಕೆ ಕಾಮ. ಅಲ್ಲ, ನಿಶ್ಚಯ ಬಯಕೆಯೇ ಕಾಮ, ನಿಶ್ಚಯ ಬಯಕೆಯೇ ಕಾಮಕ್ಕೆ ಕರ್ಮ ಕಾರಣ. ಹಾಗೆ ಯದ್ಯದ್ಧಿ ಕುರುತೆ ಜಂತು ತತ್ತತ್ ಕಾಮಸ್ಯ ಚೇಷ್ಟಿತಂ यदि कुरुते जन्तस्तत्तत् कामस्य चेष्टितम् ಸ್ಮೃತಿಭ್ಯಶ್ಚ इत्यादि स्मृतिभ्यश्च ಮುಗಿಸಿದ್ರೆ ಏನು ಸಣ್ಣ ಕೆಲಸ ಈ ಕೇಳ್ಕೋಬೇಕಾದ್ರು ಹಿತವಾದ ಕೇಳ್ಕೊಳ್ತೀರಾ, ಇಲ್ಲಿ ಯಾಕೆ ಕೇಳ್ಕೊಳ್ತೀರಾ? ಏನೋ ಮಾಡ್ಬೇಕಾದ್ರು ಮನುಷ್ಯ ಏನ್ ಚೇಷ್ಟೆ ಮಾಡ್ಬೇಕಾದ್ರು ಅದು ಕಾಮದಿಂದ ಚೇಷ್ಟೆ ಮಾಡ್ತಾನೆ. ಕಾಮವಿಲ್ಲದೆ, ಬಯಕೆ ಇಲ್ಲದೆ, ಆಸೆ ಇಲ್ಲದೆ ಯಾವ ಚೇಷ್ಟೆಯನ್ನೂ ಮಾಡಲ್ಲ. ಎಲ್ಲಾದ್ರೂ ಹೋಗ್ತಿದ್ದಾನೆ, ನಾನು ಏನೋ ಇದೆ ಅಲ್ಲ ನಮ್ಗೆ ಅದ್ಮೇಲೆ ಹೋಗ್ತಿದ್ದಾನೆ. ಬಾಕಿ ಹೋಗ್ತಾನೆ, ಬಿಸಿಲು ಬೇಕು, ಏನೋ ಆರೋಗ್ಯ ಬೇಕು, ಅದಕ್ಕೆ ಹೋಗ್ತಾನೆ. ಆರೋಗ್ಯ ಬೇಕು, ಇಲ್ಲ ಬಿಸಿಲು ಬೇಕು, ಇಲ್ಲ ಇನ್ನೇನೋ ಆರೋಗ್ಯ, ಏನೂ ಪ್ರಯೋಜನ ಇಲ್ಲದೆ ಪ್ರಯೋಜನ ಮನುದ್ದೇಶ್ಯ ನಮಂದೋಪಿ ಪ್ರವರ್ತತೆ. ದಡ್ಡನು ಕೂಡ ಏನೂ ಮಾಡದಂತೆ. ಏನ್ ಮಾಡಕ್ಕಾದ್ರೂ ಒಂದು ಕಾರಣ ಇರಲೇಬೇಕು. ಅದನ್ನ ಎದ್ದೆದ್ದಿ ಕುರಿತು ಏನೇನ್ ಮಾಡ್ತಾನೋ ಅದೆಲ್ಲ ಕಾಮದ್ದೇ ಚೇಷ್ಟೆ. ಕಾಮಣ್ಣನ ಕಾಟ ಇದು. ಕಾಮಣ್ಣನ ಕಾಟದಿಂದ ಈ ಕರ್ಮಣ್ಣ ಎಲ್ಲ ಚೇಷ್ಟೆನೂ ಮಾಡ್ತಾ ಇದ್ದಾನೆ. ಕಾಮಕ್ಕೆ ಮನಸ್ಸಿಗೆ ರಿಲೇಷನ್ ಇಲ್ಲ. ಕಾಮಕ್ಕೆ ಮನಸ್ಸಿಗೆ ಏನಿದಿಲ್ಲ. ಹೌದು, ಹೇಳಿ ಗುರುಗಳೇ. ಕರ್ಮ ಯಾವ್ದಾದ್ರು ಬಿಡೋದು ಏನಾದ್ರು ಕಾಮದಿಂದಾನೇನ? ಅಲ್ಲಲ್ಲ, ದೊಡ್ಡದ ಸುಖಕ್ಕಾಗಿ ಚಿಕ್ಕದನ್ನು ಬಿಡೋದು ಕಾಮ. ಅದು ಕರ್ಮ ಬಿಡೋದು ಕಾಮದಿಂದ ಅಂದ್ರೂ ಈ ಕರ್ಮ ಮಾಡೋದ್ರಿಂದ ಒಂದು ಕ್ಷುಲ್ಲಕ ಪ್ರಯೋಜನ ಆಗುತ್ತಲ್ಲ. ಈ ಕ್ಷುಲ್ಲಕ ಪ್ರಯೋಜನ ನಾನು ಇನ್ನಷ್ಟು ದುಃಖವನ್ನ ಸಂಸಾರ ಹೊಂತೀನಿ, ಅದನ್ನ ಹೆಚ್ಚಿನ ಪುರುಷಾರ್ಥಕ್ಕಾಗಿ ಕಮ್ಮಿದನ್ನು ಬಿಡೋದು ಕಾಮ ಕರ್ಮ ಎರಡು ಅದೇ ನಿಜ. ಕರ್ಮ ಬಿಡೋದು ಕಾಮವೇ ಅಂದ್ರೆ ಆ ಆತ್ಮಜ್ಞಾನಕ್ಕಾಗಿ. ಅಲ್ಲಲ್ಲ, ಕಾಮ ಯಾಕೆ ಹೋಯ್ತು, ಕಾಮ ಯಾಕೆ ಬಿಟ್ಟ, ಅದಕ್ಕೂ ಏನೋ ಕಾರಣ ಇರ್ಬೇಕಲ್ಲ. ಅಷ್ಟೇ, ಹೆಚ್ಚಿನದಾದ ಪರಮಾರ್ಥವನ್ನು ಕಂಡ್ಕೋಬೇಕು, ಭಗವಂತನ ತಿಳ್ಕೋಬೇಕು, ಅಲ್ಲಿ ಇರ್ಬೇಕು ಅಂತ ಹೆಚ್ಚಿನದಕ್ಕಾಗಿ ಕಮ್ಮಿ ಬಿಡೋದೇ ವೈರಾಗ್ಯ, ಅದೇ ಸನ್ಯಾಸ, ಅದೇ ತ್ಯಾಗ. ಹೆಚ್ಚಿನದು ಯಾವುದೂ ಕೊಟ್ಟು ಮಾಡ್ಕೋಬೇಕು. ಹೆಚ್ಚಿನವನು ಭಗವಂತ, ಹೆಚ್ಚಿನವನಾದ ಭಗವಂತನಿಗಾಗಿ ಅವನಿಗಾಗಿ ಕರ್ಮಿಯಾಗಿರುವ ಕರ್ಮವನ್ನು ಬಿಡೋದು ಸನ್ಯಾಸ. ಅಷ್ಟೇ, ಹೆಚ್ಚಿನ ಸುಖ. ಈಗ ಒಂದ್ ಕಡೆ 100 ರೂಪಾಯಿ ಲಾಭ ಬರುತ್ತೆ, ಒಂದ್ ಕಡೆ 1000 ರೂಪಾಯಿ ಲಾಭ ಬರುತ್ತೆ. ಯಾವ್ದು ಮಾಡ್ತಾನೆ? 1000 ರೂಪಾಯಿ ಹೋಗ್ತಾನೆ, 100 ರೂಪಾಯಿ ಹೋಗಲ್ಲ. ಯಾಕೆ 100 ರೂಪಾಯಿ ಬಂತು ಅನ್ನಲ್ಲ, 900 ರೂಪಾಯಿ ಹೋಗ್ತು ಅಂತಾನೆ. ಅಲ್ಲಿ ಹೋಗಿದ್ರೆ 1000 ರೂಪಾಯಿ ಬರ್ತಿತ್ತು, ಇಲ್ಲಿ ಬಂದು 100 ರೂಪಾಯಿ ಆಯ್ತು, ನನ್ಗೆ 900 ರೂಪಾಯಿ ಲಾಸ್ ಆಯ್ತು ಅಂತಾನೆ. 100 ರೂಪಾಯಿ ಬಂದು 100 ರೂಪಾಯಿ ಬಂದು ಒಪ್ಕೊಳ್ಳಲ್ಲ. ನಮ್ಮಲ್ಲಿ ಗಂಜಪ್ ಅಂತ ಇದೆ, ಡೈಮಂಡ್ ಜ್ಯುವೆಲ್ಲರಿ. ಈ ಕಡೆ ಎಲ್ಲ ಡೈಮಂಡ್ಸ್ ರಿಂಗ್ಸ್ ಎಲ್ಲ ಇತ್ತು, ಈ ಕಡೆ ಎಲ್ಲ ಗೋಲ್ಡ್ ಎಲ್ಲ ಇತ್ತು. ಅವರು ಮಾರೋರೆಲ್ಲ ಸ್ಟಾಫ್ ಆ ಚಿನ್ನ ಮತ್ತೆ ಇದ್ ಮಾಡ್ದೆ ಅದ್ ಮಾಡ್ದೆ ಅಂತ ನಮ್ಮ ಎಂ ಪಿ ಹೇಳ್ತಾರೆ. ಆ ಚಿನ್ನ ಮತ್ತೆ ಇದ್ ಮಾಡ್ದೆ ಹಂಗ್ ಮಾಡ್ಕೋಬೇಡಿ, ಒಂದೇ ಒಂದು ಬಂಗಾರ ಕುಂದ್ರ ಸಾಕು ನಮ್ಗೆ ಅದೊಂದು. ಹೌದಾ? ಡೈಮಂಡ್ ಬಂಗಾರ ಅಂತ ಡೈಮಂಡ್ ಕುಂದ್ರ ಹೆಚ್ಚಿದ್ದು ಅದೇ. ಅದೊಂದ್ 2 ವ್ಯಾಪಾರ ಆದ್ರೂ 10 ವ್ಯಾಪಾರ ಆಗೋದಕ್ಕೂ ಒಂದೇ ಅಂತ. ಅದೇ ಮನುಷ್ಯನಿಗೆ ಜಾಸ್ತಿ ಲಾಭದಲ್ಲಿ ಭಾರಿ ಗಮನ. ಹಾಗೆ ಯಾವ್ದು ಜಾಸ್ತಿ ಅದು ಗೊತ್ತಿಲ್ಲ. ಈ ದುಡ್ಡೇ ಜಾಸ್ತಿ ಅನ್ಕೊಂಡಿದ್ದಾನೆ, ಇನ್ನೇನೋ ಕೀರ್ತಿ ಇಲ್ಲ. ಆದ್ರೆ ನಿಜವಾಗಿ ಜಾಸ್ತಿ ಆಗಿರೋದು ಇನ್ನೊಂದನ್ನು ಉಳಿಸದ, ಇನ್ನೊಂದು ಇಲ್ಲದೆ ಇರ್ತಕ್ಕಂತಹ ಒಂದು ಲಾಭ ಇದೆಯಲ್ಲ, ಅದು ಜಾಸ್ತಿ. ಅದನ್ನ ಪಡ್ಕೊಳಕ್ ಎಲ್ಲವನ್ನು ಬಿಡೋದಿದೆಯಲ್ಲ, ಅದೇ ಸನ್ಯಾಸ, ಅದೇ ತ್ಯಾಗ, ಅದೇ ಇದು. ಅಲ್ಲಿ ಶ್ರಮನೂ ಕಮ್ಮಿ ಇರೋದು. ಹೌದು ತುಂಬಾ ಶ್ರಮನೇ ಕಮ್ಮಿ. ಹೌದು, ಇಲ್ಲೂ ಹಂಗೆ ಅಲ್ಲ, ಅದು ಒಂದೇ, ಆ ತತ್ವ ಒಂದೇ. ಏನೇನ್ ಮನುಷ್ಯ ಚೇಷ್ಟೆ ಮಾಡ್ತಾನೋ ಸಮಸ್ತ ಚೇಷ್ಟೆಗೂ ಕಾಮವೇ ಕಾರಣ. ಇದೇ ಸ್ಮೃತಿ ಇದ್ರೂ ಕೂಡ ಗೊತ್ತಾಗುತ್ತೆ. ನ್ಯಾಯಾಚ, ಯುಕ್ತಿಯಿಂದಲೂ ಕೂಡ ಇದು ಗೊತ್ತಾಗುತ್ತೆ. ಯುಕ್ತಿಯಿಂದ ಇದು ಲಾಜಿಕ್, ನ್ಯಾಯ. ಈ ಸರ್ವ ಸಂಕಲ್ಪ ಸನ್ಯಾಸೆ
हि सर्वसङ्कल्प सन्न्यासे ಕಶ್ಚಿತ್ ಸ್ಪಂದಿತುಮಪಿ ಶಕ್ತಃ. कश्चित् स्पन्दितुमपि शक्तः. ಯಾವನೊಬ್ಬನೇ ಆಗಲಿ ಎಲ್ಲಾ ಸಂಕಲ್ಪವನ್ನು ಬಿಟ್ಟ ಅಂದ್ರೆ ಅಲ್ಲಾಡಕ್ಕೂ ಕಾರಣ ಇಲ್ಲ. ಅಲ್ಲಾಡ್ಬೇಕಾದ್ರೆ ಆಸೆ ಇರ್ಬೇಕು. ಈಗ ಅಂತಿದ್ದಾನೆ ಏನೋ ಹಿತ ಆಗುತ್ತೆ ಅಂದಾರ್ಥ. ಈಗ ಅನ್ಬೇಕಾದ್ರೆ ಹಿತ ಹಿಡಿದು ಯಾಕಂತಾರೆ ಅದೇ ಆಸೆ. ಅವ್ನು ಕೆರ್ಕೊಳ್ಬೇಕು, ಏನ್ ಮಾಡ್ಬೇಕು, ಒಂದು ಇದಕ್ಕೂ ಆಸೆಯೇ ಕಾರಣ. ಎಲ್ಲಾ ಸಂಕಲ್ಪ ಬಿಟ್ಟ ಅಂದ್ರೆ ಮೋಟು ಮರದಂತೆ ಎದ್ದು ಬಿಡ್ತಾನೆ. ಸ್ಥಾನ ಮೋಟು ಮರ ಹೇಗೆ ಅಲುಗಾಡದೆ ಇರತ್ತೋ ಆ ರೀತಿ ಎಲ್ಲಾ ಸಂಕಲ್ಪವನ್ನು ಬಿಟ್ಟು ಅಲುಗಾಡುವುದು ಇಲ್ಲ. ಅಷ್ಟರ ಮಟ್ಟಿಗೆ ನಿರಾಯಾಸನಾಗಿ ಕರ್ಮವನ್ನು ಬಿಟ್ಟು ಸ್ವಸ್ಥನಾಗಿ ಆತ್ಮಾನುಸಂಧಾನ ಆತ್ಮಚಿಂತನೆ ಮಾಡ್ತಾ ಇರ್ತಾನೆ. ಅವನಿಗೆ ಸತ್ಯ ಕಂಡ್ಕೋಬೇಕು, ಸತ್ಯದ ಆವಿಷ್ಕಾರ ಆಗ್ಬೇಕು, ಭಾರಿ ಇದೆ ಮನಸ್ಸು. ಸುಳ್ಳಲ್ಲಿ ಇಷ್ಟು ದಿವಸ ಇದ್ದು ಸುಳ್ಳನ್ನು ನೆಚ್ಕೊಂಡು ಸುಳ್ಳಲ್ಲೇ ವ್ಯವಹಾರ ಮಾಡ್ತಾ ಮೋಸ ಹೋಗ್ಬಿಟ್ಟಿದೀವಿ. ಇನ್ ಮುಂದೆ ಸತ್ಯವನ್ನು ನಾನು ಕಂಡ್ಕೋಬೇಕು, ಸತ್ಯದ ಸುಖವನ್ನು ಕಾಣಬೇಕು ಅಂತ. ಸುಳ್ಳಲ್ಲಿ ಸುಖ ಕಾಣುವುದು ಲೌಕಿಕರ ಜನರ ಸ್ವಭಾವ, ಸತ್ಯದ ಸುಖವನ್ನು ಕಾಣುವುದು ಮುಮುಕ್ಷುವಿನ ಸ್ವಭಾವ, ಸಾಧಕನ ಸ್ವಭಾವ. ನಾನು ಸತ್ಯದ ಸುಖ ಕಾಣ್ತೀನಿ, ಸತ್ಯದ ಸುಖ ಇರ್ಬೇಕು ನಾವು ಅಂತ ಅನ್ಕೊಂಡು. ಮೋಸ ಮೋಟು ಮರ ಅಂದ್ರೆ ಇದು ಸ್ಥಾನ ಟ್ರಂಕ್ 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 ಅದೊಂದು ಮರದ್ದು. ನೀವು ಮೋಟು ಮರ ಹೆಸರು ಕೇಳಿಲ್ವಾ? ತಸ್ಮಾತ್ ಸರ್ವಸಂಕಲ್ಪ ಸನ್ಯಾಸಿ ಇತಿ ವಚನಾತ್ तस्मात् सर्वसङ्कल्प सन्न्यासी इति वचनात् ಸರ್ವಾನ್ ಕಾಮಾನ್ ಸರ್ವಾಣಿ ಕರ್ಮಾಣಿ ಚ ತ್ಯಾಜಯತಿ ಭಗವಾನ್. सर्वान् कामान् सर्वाणि कर्माणि च त्याजयति भगवान्. ವಾಕ್ಯ ಬಾಲಗಂಗಾಚಾರ್ಯಕ್ಕೆ ಭಾರಿ ಸಿಟ್ಟು, ಭಾರಿ ಕೋಪ. ಈ ಶಂಕರಾಚಾರ್ಯರು ತಾವು ಸನ್ಯಾಸಿ ಆಗ್ಬಿಟ್ಟು ಎಲ್ರಿಗೂ ಕರ್ಮ ಬಿಡಿಸ್ತಾ ಇದ್ದಾರೆ, ಎಲ್ರಿಗೂ ಕಾಯಿ ಬಟ್ಟೆ ಓಡಿಸ್ತಾ ಇದ್ದಾರೆ. ಸುಮ್ಮನೆ ಪರಮಾತ್ಮನ ಅದನ್ನ ಸೇರಿಸ್ತಾ ಇದ್ದಾರೆ. ಎಲ್ಲಾ ಸಂಕಲ್ಪವನ್ನು ಬಿಟ್ಟವನು ಅಂತ ಪರಮಾತ್ಮ ಹೇಳಿದ್ದರಿಂದ ಸಂಕಲ್ಪ ಬಿಟ್ಟು ಕರ್ಮ ಮಾಡೋದು ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ದೇನೆ ಕರ್ಮ ಬಿಡಿತ ಅರ್ಥ ಮಾಡ್ತಾ ಇದ್ದಾರೆ ಶಂಕರಾಚಾರ್ಯರು. ನೋಡಿ, ಎಲ್ಲಾ ಸಂಕಲ್ಪವನ್ನು ಬಿಟ್ಟವನು ಅಂತ ಹೇಳಿದ್ರಿಂದ ಎಲ್ಲಾ ಕಾಮಗಳನ್ನು ಎಲ್ಲಾ ಕರ್ಮಗಳನ್ನು ಪರಮಾತ್ಮ ಬಿಡಿಸ್ತಾ ಇದ್ದಾನೆ ಅಂತ. ಇದು ಶುದ್ಧ ತಪ್ಪು ಅಂತಾರೆ ಅವರು. ಬಾಲಗಂಗಾಧರರು ಅವರು ರಾಜಕೀಯದವರು, ಅವರು ಇದು ಪೊಲಿಟಿಕಲ್ ಫೀಲ್ಡ್ನವರು. ಅವರಿಗೆ ಕರ್ಮಯೋಗ ಮಾಡ್ಬೇಕು, ದೇಶೋದ್ಧಾರ ಮಾಡ್ಬೇಕು, ದೇಶಕ್ಕೆ ಫಲಾಪೇಕ್ಷೆಯಲ್ಲಿ ಕೆಲಸ ಮಾಡೋದಾಗ್ಬೇಕು. ದೇಶದ ಸೋಮಾರರು ಹೆಚ್ಚಾಗ್ಬಿಟ್ಟಿದ್ದಾರೆ. ಸೋಮಾರಗಳಿಂದ ದೇಶ ಉದ್ಧಾರ ಆಗೋದಿಲ್ಲ. ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಕೆಲಸ ಜಾಸ್ತಿ ಮಾಡಿ, ಊಟ ಕಮ್ಮಿ ಮಾಡಿ, ಇದನ್ನ ನಿದ್ದೆ ಕಮ್ಮಿ ಮಾಡಿ, ಹರಟೆ ಕಮ್ಮಿ ಮಾಡಿ, ಕೆಲಸ ಜಾಸ್ತಿ ಮಾಡಿ, ಚೆನ್ನಾಗಿ ದೇಶದಲ್ಲಿ ಅನ್ನ ಸಮೃದ್ಧಿ ಆಗಲಿ. ಮತ್ತೆ ಬಟ್ಟೆ, ಮತ್ತೆ ಇದು ನೀರು, ಬಟ್ಟೆ, ಇದು ರೋಡು ಎಲ್ಲವೂ ಚೆನ್ನಾಗಿರ್ಬೇಕು. ಅವರು ಇದು ಒಳ್ಳೆ ಇದು ಅವ್ರದ್ದು. ಫಲಾಪೇಕ್ಷೆ ಇಟ್ಕೋಬೇಡಿ. ದೇಶವನ್ನೇ ಒಂದು ಭಗವಂತ ಅಂತ ಇಟ್ಕೊಂಡು ದೇಶದ ಇದಕ್ಕೆ ಅವರು ಈ ದೇಶ ಎಚ್ಚರವೇ ಸುಳ್ಳು, ಎಚ್ಚರಿಗೆ ದೇಶ ಇಂತ ನಿಜ ಆಗತ್ತೆ ಶಂಕರಾಚಾರ್ಯರು. ಈ ದೇಶ ಅದು ಭಾರತ ದೇಶ, ಈ ನಮ್ಮ ದೇಶ ಮಾತ್ರ ಚೆನ್ನಾಗಿರ್ಬೇಕು, ಇದೆಂತ ಮೀನ್ ಮೆಂಟಾಲಿಟಿ ಇವ್ರದು ಅಂತ. ಅವ್ರು ಪ್ರಪಂಚವೇ ಚೆನ್ನಾಗಿರ್ಲಿ ಅಂದ್ರೆ ಅದೊಂದು ಅರ್ಥ. ಇಡೀ ಜಗತ್ತೇ ಅವರು ಮಾಯಾ ಮಾತ್ರ ಇದಂ ದ್ವೈತಂ ಹೇಳಕ್ ಹೊರಟಂತಹ ಶಂಕರಾಚಾರ್ಯ ಈ ಪ್ರಪಂಚ ನಮ್ ಭಾರತ ಇದು ನಮ್ ದೇಶ ಚೆನ್ನಾಗಿರ್ಬೇಕು, ಇದನ್ನು ಚೆನ್ನಾಗಿ ಎಲ್ಲ ಆರೋಗ್ಯ ಇರ್ಬೇಕು, ಸುಭಿಕ್ಷೆ ಇರ್ಬೇಕು, ಧಾನ ಈ ಆರ್ಮಿಯಲ್ಲೂ ಚೆನ್ನಾಗಿರ್ಬೇಕು, ಎಲ್ಲೂ ಬಲಿಷ್ಠವಾಗ್ಬೇಕು. ನಾವು ಯಾವುದಲ್ಲೂ ನಾವು ವೀಕ್ ಆಗ್ಬಾರ್ದು. ಅದು ಅವರ ಮೆಂಟಾಲಿಟಿ. ಅದು ಕರೆಕ್ಟೇ ಅಲ್ವಾ ಗುರುಗಳೇ? ಅದು ಬೇಕು. ಅದಿಲ್ಲ ಅಂದ್ರೆ ನಮ್ದು ಅಲ್ವಾ ಗುರುಗಳೇ? ಐ ಮೀನ್ ನೋಡಿ, ಸ್ವಲ್ಪ ಜನಕ್ಕೆ ಇದು ಬೇಕು. ಎಲ್ಲರೂ ಇದೇ ದಾರಿ ಇಟ್ಕೊಂಡ್ಬಿಟ್ಟು ಕರ್ಮ ಬಿಟ್ಬಿಡ್ತೀವಿ ಅಂದ್ರೆ ಕಷ್ಟ ಅನ್ಸುತ್ತೆ ನಮ್ಗೆ ಅಲ್ವಾ? ಕರ್ಮ ಬಿಡಿ ಬಿಡಲ್ಲ, ಏನು ಮಾಡ್ತಾರೆ ಬೇರೆ, ಅದು ಬೇರೆ ಹೌದು. ಆದ್ರೆ ಬಾಲ್ ಗಂಗಾಧರ್ ತಿಲಕ್ ಹೇಳಿದುವೆ ಸಮ್ ಸೆಕ್ಷನ್ ಆಫ್ ದ ಸೊಸೈಟಿಗೆ ಅದು ಬೇಕೇ ಬೇಕು ಅಲ್ವಾ? ಗೀತೆ ಅರ್ಥ ಅಲ್ಲ ಅದು, ಅವರ ಅರ್ಥ. ಗೀತೆ ಅರ್ಥ ಅಲ್ಲ, ಸರಿ ಹೇಳ್ಬೇಡಿ. ಗೀತೆಯಲ್ಲಿ ಭಗವಂತ ಅದನ್ನ ಹೇಳಕ್ ಹೊರಟಿಲ್ಲ. ನೀವು ಬೇರೆಯಾಗಿ ಸ್ವತಂತ್ರವಾಗಿ ನೀವು ಭಾಷಣ ಮಾಡಿ ಪ್ರವಚನ ಮಾಡಿ ಹೇಳ್ಕೊಳ್ಳಿ ದೇಶದ ಪ್ರೇಮದಿಂದ, ಅದು ದೇಶದ ವಿಷಯ. ಅದೇ ಭಗವದ್ಗೀತೆ ಅರ್ಥ ಅದೇ, ಅದನ್ನೇ ಭಗವಂತ ಹೇಳ್ತಾ ಇದ್ದಾನೆ ಅಂತ ಈ ರೀತಿ ಅದನ್ನ ಅವರು ಗೀತಾ ರಹಸ್ಯ ಅನ್ನೋ ಪುಸ್ತಕದಲ್ಲಿ ಇದನ್ನೇ ಬರೆದಿದ್ದಾರೆ. 600 ಪುಟದ ಇದು ಪುಸ್ತಕ ಗೀತಾ ರಹಸ್ಯ. ಯಾರು ಬರ್ದಿರೋದೆ? ಬಾಲ್ ಗಂಗಾಧರ್ ತಿಲಕ್ ಅಂತ ಇದ್ದೀರಾ? ಭಗವದ್ಗೀತಾ ಅರ್ಥ ಸರ್ವಸ್ವ ಅನ್ನೋದ್ರಲ್ಲಿ ಅವ್ರನ್ನ ವಿಮರ್ಶೆ ಮಾಡಿದ್ದಾರೆ. ವಿಮರ್ಶೆ ಮಾಡಿ ಅವರ ದೇಶ ಪ್ರೇಮ, ಅವರ ದೇಶಾಭಿಮಾನ ತುಂಬಾ ದೊಡ್ಡದು. ನಾನು ಅದ್ರ ಬಗ್ಗೆ ಏನು ಹೇಳಲ್ಲ. ಆದ್ರೆ ಗೀತೆಗೆ ಆ ಅರ್ಥ ಅಂತ ಹೇಳೋದು ಮಾತ್ರ
ಸಹಿಸ್ಕೊಳಕ್ಕಾಗಲ್ಲ. ಆಚಾರ್ಯರನ್ನ ತಪ್ಪರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ಕೂಡ ಒಪ್ಕೊಳಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ಸ್ವಾಮಿಗಳು ಖಂಡನೆ ಮಾಡಿದ್ದಾರೆ. ದೇಶ ಪ್ರೇಮ ಇಟ್ಕೊಂಡು ಆಮೇಲೆ ಅಯ್ಯೋ ಮುಮುಕ್ಷಿಗೆ ಯಾತಕ ದೇಶ ವಿಚಾರ ಪ್ರಪಂಚ ವಿಚಾರ, ಈ ಮನೇನೆ ಬೇಡ ಏನು ಬೇಡ ಅಂತ ಹೊರಟಲ್ಲಿ ಪ್ರಪಂಚ ಕಟ್ಕೊಂಡು ಅದು ಉದ್ಧಾರ. ಪರಮಹಂಸರು ಇದು ಲೇ ಅವ್ರದ್ದು ಹೋಗಿದ್ದಂತೆ ಇವರು ಸಮಾಜ ಸುಧಾರಕರು, ನೀವು ಎಲ್ಲರಿಗೂ ದೇವಿ ಭಕ್ತಿ ತತ್ವ ವಿಚಾರ ಅರ್ಥ ವಿಚಾರ ಹೇಳ್ತೀರಾ, ಯಾರು ನಮ್ಮ ದೇಶದ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಬ್ರಿಟಿಷ್ನವರು ಎಷ್ಟು ನಮ್ಮನ್ನ ತುಳಿತಾ ಇದ್ದಾರೆ, ಎಷ್ಟು ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡಿತಾ ಇದ್ದಾರೆ, ಎಷ್ಟು ಅನ್ಯಾಯ ಮಾಡ್ತಿದ್ದಾರೆ, ನಿಮ್ಗೆ ಯಾರು ಗಮನ ತಗೊಳ್ತಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಪರಮಹಂಸರು ಅಂತ ಹೇಳಿದಂತೆ. ಅದಕ್ಕೆ ಪರಮಹಂಸರು ಹೌದು ಕಣಪ್ಪ, ನೀನ್ ಹೇಳಿದ ವಿಷಯ ವಸ್ತುಸ್ಥಿತಿ ನಿಜ, ಆದ್ರೆ ನಿನಗೆ ಏನು ಮಾಡಕ್ಕಾಗತ್ತೆ? ಈಗ ಎಷ್ಟು ಜನರಿಗೆ ಅನ್ನ ಹಾಕ್ತೀಯಾ, ಎಷ್ಟು ಜನ ಬಟ್ಟೆ ಕೊಡ್ತೀಯಾ, ಎಷ್ಟು ಜನ ಉದ್ಧಾರ ಮಾಡ್ತೀಯ, ನಿನ್ ಕೈಲಿ ಏನಿದೆ? ಈ ಜಗತ್ತಿಗೆ ಪ್ರಭು ಯಾರು, ಸ್ವಾಮಿ ಯಾರು, ಯಾರಿಂದ ಈ ಕೆಲಸ ನೀನ್ ಹೇಳ್ತಾರೆ ಕೆಲಸ ನಡಿಬೇಕು ಅನ್ನೋದು ಯೋಚನೆ ಮಾಡ್ದೇನೆ ನಾನ್ ಮಾಡ್ತೀನಿ ಅಂತ ಹೋದೆ, ನಿನ್ನ ಉದ್ಧಾರ ನೀನ್ ಮಾಡ್ಕೋದೇ ಆಯ್ತು, ನೀನಂತ ದೇಶ ಉದ್ಧಾರ ಮಾಡ್ತೀಯೋ ನೀನು ಅಂತ ಬೈದ್ಬಿಟ್ರು ಪರಮಹಂಸರು. ಹಂಗೆ ಬೈದ್ರು, ನಿನ್ನ ಉದ್ಧಾರ ಮಾಡ್ಕೋ ಆಮೇಲೆ ದೇಶೋದ್ಧಾರ ನೋಡಿ ಅಂತ ಹೇಳಿದ್ರು. ಅವ್ರಿಗಲ್ಲ, ಇವಾಗ ದೇಶೋದ್ಧಾರ ಮುಂಚೆ ಮಾಡ್ಬಿಟ್ಟು ಆಮೇಲೆ ನಮ್ಮ ಉದ್ಧಾರಕ್ಕೆ ಹೋಗ್ಬೇಕು. ಆತ್ಮೋದ್ಧಾರಕ್ಕೆ ಮುಂಚೆ ಪ್ರಯತ್ನ ಪಟ್ಟರೆ ಅದು ಸ್ವಾರ್ಥ ಆಗತ್ತೆ. ನಮ್ಮ ದೇಶವನ್ನ ನಾವು ಎಲ್ಲಕ್ಕೂ ಉಪಯೋಗಿಸ್ಕೊಂಡು ದೇಶದ ಕಡೆ ಗಮನ ಕೊಡಲ್ಲ ಅಂದ್ರೆ ಇದೆಂತ ನ್ಯಾಯ? ಈ ದೇಶದ ಗಾಳಿ ಬೆಳಕು ನೀರು ಅನ್ನ ಬಟ್ಟೆ ಎಲ್ಲ ಬೇಕು, ಹಾಗೆ ಈ ದೇಶದ ಯೋಗಕ್ಷೇಮ ಅಂತ ನಂಗೆ ಬೇಡ ಅಂದ್ರೆ ಇದೆಂತ ನ್ಯಾಯ? ಇದು ಈ ತಪ್ಪು. ಇದು ನಮ್ಮ ದೇಶಕ್ಕೆ ದುಡಿಬೇಕು, ನಮ್ಮ ದೇಶ ಚೆನ್ನಾಗಿರ್ಬೇಕು, ಹಾಗೆ ಹೀಗೆ ಅಂತ ಅದೊಂದು ಮೆಂಟಾಲಿಟಿ, ಅದೊಂದು ಭಾವನೆ. ಭಗವಂತ ಎಲ್ಲಾ ಸಂಕಲ್ಪವನ್ನು ಬಿಟ್ಟವನು ಎಂಬುದಾಗಿ ಹೇಳ್ತಾ ಇರೋದ್ರಿಂದ ಜ್ಞಾನಿಯಾದವನಿಗೆ ಅಂದ್ರೆ ಜ್ಞಾನ ಮಾರ್ಗಕ್ಕೆ ಹೋಗ್ತಾ ಇರೋವನಿಗೆ ಕರ್ಮ ಬೇಡ, ಕರ್ಮ ಬಿಡಿ ಎಂದು ಎಲ್ಲಾ ಕರ್ಮವನ್ನು ಬಿಡಿಸ್ತಾ ಇದ್ದಾನೆ. ಯದಾ ಏವಂ ಯೋಗಾರೂಢ ಯದಾ ಏವಂ ಯೋಗಾರೂಢಃ ತದಾ ತೇನ ಆತ್ಮ ಉದ್ಧತೋ ಭವತಿ ಸಂಸಾರ ತದಾ ತೇನ ಆತ್ಮ ಉದ್ಧತೋ ಭವತಿ ಸಂಸಾರ ಅನರ್ಥ ಜಾತ. ಯಾವಾಗ ಈ ರೀತಿಯಾಗಿ ಯೋಗಾರೂಢನಾದವನಾಗ್ತಾನೋ ಆಗ ಅವನಿಂದ ಅವನ ಆತ್ಮ ಉದ್ಧಾರಗೊಂಡದ್ದಾಗತ್ತೆ. ಅವನ ಆತ್ಮವನ್ನು ಉದ್ಧಾರ ಮಾಡ್ಕೊಂಡ ಅಂತ ಆಗ್ತಾನೆ. ಯಾವುದರಿಂದ? ಅನರ್ಥ ಸಮೂಹವಾದ ಸಂಸಾರದಿಂದಲೇ ಎತ್ಕೊಂಡವನಾಗ್ತಾನೆ. ಪರ್ಮನೆಂಟ್ ಉದ್ಧಾರ ಅದು. ಇದು ದೇಶವನ್ನ ಒಂದ್ ಕಾಲಕ್ಕೆ ಮೇಲಕ್ಕೆ ಎತ್ತಾರೆ, ಅದೇ ಅದು ಆವಾಗ ರಾಮನ ಕಾಲದಲ್ಲಿ ದೇಶ ತುಂಬಾ ಚೆನ್ನಾಗಿತ್ತು. ಆಮೇಲೆ ಏನಾಯ್ತು? ಕೃಷ್ಣ ಬಂದಾಗ ದೇಶೋದ್ಧಾರ ಮಾಡ್ದ, ಆಮೇಲೆ ಏನಾಯ್ತು? ಎಷ್ಟೆಷ್ಟೋ ಜನ ಬಂದು ಮೋದಿ ಬಂದು ಎಷ್ಟೋ ಮಾಡ್ತಾ ಇದ್ದಾರೆ. ಅದು ಮೋದಿ ಪರ್ಮನೆಂಟಾ? ಮೋದಿ ಮುಂದಿನವ್ರು ಮೋದಿ ಅಂತ ನಡ್ಕೊಳ್ತಾರ, ಮತ್ ಭ್ರಷ್ಟಾಚಾರ ಶುರು ಆಗೇ ಆಗುತ್ತೆ. ಇದು ದೇಶದ ಮನುಷ್ಯರಿರ್ತಕ್ಕಂಥ ದೋಷಕ್ಕೆ, ಆಸೆಗೆ, ಕಾಮಕ್ಕೆ ಏನು ಮಾಡಕ್ಕಾಗಲ್ಲ. ಕಷ್ಟ. ಅನರ್ಥ ಸಮೂಹವಾದ ಸಂಸಾರದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಂಡವನಾಗ್ತಾನೆ. ಆದ್ರಿಂದ ನಾವುಗಳೆಲ್ಲ ನಮ್ಮ ಪ್ರಪಂಚಕ್ಕೆಲ್ಲ ಪರಮಾತ್ಮನ ಸಂದೇಶ ಕಳಿಸ್ತಾ ಇದ್ದೇನೆ, ಒಂದು ಉಪದೇಶ ಮಾಡ್ತಾ ಇದ್ದಾನೆ. ಕಿವಿಗೊಟ್ಟು ಕೇಳ್ಬೇಕು. ಪರಮಾತ್ಮನ ಉಪದೇಶ ಇದು ಏನೋ? ಉದ್ಧರೇದಾತ್ಮನ ಆತ್ಮಾನಂ ಆತ್ಮಾನಮವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಆತ್ಮನ ಆತ್ಮಾನಂ ಉದ್ಧರೇ. ಆತ್ಮನ ಅಂದ್ರೆ ಶುದ್ಧಾಂತಃಕರಣದಿಂದ ಆತ್ಮಾನಂದ್ರೆ ಜೀವಾತ್ಮನನ್ನ ಮೇಲೆ ಕೆತ್ಕೋಬೇಕು ಅಂದ್ರೆ ಈ ಸಂಸಾರದಿಂದ ಮುಕ್ತವನ್ನಾಗಿ ಮಾಡಬೇಕು. ಅಂತಃಕರಣವನ್ನು ಶುದ್ಧವನ್ನಾಗಿ ಮಾಡಿಕೊಂಡು ಪ್ಯೂರ್ ಮಾಡ್ಕೋಬೇಕು. ರಾಗಾದಿ ದೋಷದಿಂದಲೂ ಕಾಮಾದಿ ದೋಷದಿಂದ ದೂರ ಮಾಡಿಕೊಂಡು ಆತ್ಮನ ತೃತೀಯ ಸಾಧನ, ಅದು ಸಾಧನ ತೃತೀಯ. ಆತ್ಮನ ಅಂದ್ರೆ ಆತ್ಮನಿಂದ ಅಂದ್ರೆ ಅಂತಃಕರಣದಿಂದ. ಇಂಥ ಅಂತಃಕರಣದಿಂದ ಶಮದಮಾದಿ ಸಂಸ್ಕಾರಗೊಂಡ ಅಂತಃಕರಣದಿಂದ
ಆತ್ಮ ನಮ್ಮ ಜೀವಾತ್ಮನನ್ನ ಮೇಲಕ್ಕೆ ಎತ್ಕೋಬೇಕು ಅಂದ್ರೆ ಅವನ ಆತ್ಮಜ್ಞಾನ ಕಡೆ ಕರ್ಕೊಂಡು ಹೋಗ್ಬೇಕು. ಯಾಕೆ ನಾ ಆತ್ಮಾನಂ ಅವಸಾದಿ, ಜೀವಾತ್ಮನನ್ನ ಕೆಳಗೆ ತಳ್ಳಬಾರದು. ನೀವು ಪಾಪಕರ್ಮ ಮಾಡಿ ದುಷ್ಕರ್ಮ ಮಾಡಿದ್ರೆ ನಿಮ್ಗೆ ಈಗಿನ ಇಂತು ಕೆಳಗಿನ ಜನ್ಮ ಬರುತ್ತೆ. ಇದೇ ನಿಮ್ಮ ಹಾಳು ಮಾಡ್ಕೊಡೋದು. ಜೀವನ ಹಾಳು ಮಾಡೋದು ಅಂತಂದ್ರೆ ಮನುಷ್ಯ ಜನ್ಮ ತಗೊಂಡು ಪ್ರಾಣಿ ಜನ್ಮ ಕರ್ಕೊಂಡು ಹೋದ್ರಿ ಅಂತಂದ್ರೆ ನೀವು ನಿಮ್ಮನ್ನ ಹಾಳು ಮಾಡ್ಕೊಂಡ್ರಿ ಅಂತ ಅರ್ಥ. ನೀವು ನಿಮ್ಮನ್ನ ದೇವತಾ ಜನ್ಮಕ್ಕೆ ಎತ್ಕೊಂಡ್ರೆ ಅಥವಾ ಪರಮಾತ್ಮ ಜ್ಞಾನಕ್ಕೆ ಎತ್ಕೊಂಡ್ರೆ ನೀವು ಉದ್ಧಾರ ಆಗ್ತಾ ಇದ್ದೀರಿ ಅಂತ ಅರ್ಥ. ಪರಮಾತ್ಮ ಜ್ಞಾನ ಸರ್ವೋದ್ಧಾರ. ಇದು ದೇವತಾ ಜ್ಞಾನಕ್ಕೆ ದೇವತಾ ರೂಪ ತಿಳ್ಕೊಂಡ್ರೆ ಸ್ವಲ್ಪ ಬೆಟರ್. ನಾ ಆತ್ಮಾನಂದ ಜೀವಾತ್ಮನನ್ನ ಅವಸಾದದಿಂದ ಸಾಯಿಸಬಾರದು, ತಗ್ಗಿಸಬಾರದು, ಕುಸಿಸಬಾರದು, ಕೆಳಕ್ಕೆ ತಳ್ಳು ಹೋಗಬಾರದು. ಯಾಕೆಂದ್ರೆ ಏಕೆಂದ್ರೆ ಆತ್ಮೇವಿಹಿ ಆತ್ಮನೋ ಬಂಧು, ತನಗೆ ತಾನೇ ಬಂಧು, ನನಗೆ ಇನ್ಯಾವ ಬಂಧು ಹೊರಗಡೆಯವರಿಲ್ಲ. ನಿನ್ನ ಉದ್ಧಾರ ನಿನ್ ಕೈಲಿದೆ, ನಿನ್ನ ಉದ್ಧಾರ ನೀನ್ ಮಾಡ್ಕೋಬೇಕು. ನಿನಗೆ ಶತ್ರು ಯಾರು? ನಿನಗೆ ನೀನೇ ಶತ್ರು. ನೀನು ಸರಿಯಾಗಿ ಇಂದಿರನ್ನೆಲ್ಲ ಮೇಂಟೈನ್ ಮಾಡಿ ಒಳ್ಳೆ ಸಂಸ್ಕಾರಗೊಂಡವನಾಗಿ, ಶಾಸ್ತ್ರೀಯ ಸಂಸ್ಕಾರಗೊಂಡವನಾಗಿ, ಶಬ್ದ ಮಾದಿಗಳು ಭಕ್ತಿಯಿಂದಲೂ ಕೂಡ್ಕೊಂಡವನಾಗಿ, ಅಂತರ್ಮುಖತೆ ಕೂಡ್ಕೊಂಡ್ರೆ ನಿನಗೆ ನೀನ್ ಬಂಧು ಆಗ್ತೀಯ. ನೀನು ಇಂದಿನ ಲೂಸ್ ಮಾಡಿ ವಿಷಯಾಸಕ್ತನಾಗಿ ಭೋಗಾಸಕ್ತನಾಗಿ ಪ್ರಪಂಚದ ಮುಳುಗಿದ್ರೆ ನೀನೇ ಶತ್ರು ಆಗ್ತೀಯ. ನೀನೇ ಹಾಳು ಮಾಡ್ಕೊತೀಯ. ಯೋಚನೆ ಮಾಡು, ಎರಡಕ್ಕೂ ನಿನಗೆ ಆಪ್ಷನ್ ಇದೆ. ನೀನು ಎರಡಕ್ಕೂ ಸಿದ್ಧ. ಏನ್ ಎರಡನ್ನೂ ಇಟ್ಟಿದೀವಿ. ನೀನು ಸನ್ಮಾರ್ಗವನ್ನು ಆಶ್ರಯಿಸ್ಕೋಬಹುದು, ದುರ್ಮಾರ್ಗವನ್ನು ಆಶ್ರಯಿಸ್ಕೋಬಹುದು. ಸನ್ಮಾರ್ಗವನ್ನು ಆಶ್ರಯಿಸ್ಕೊಂಡ್ರೆ ಉದ್ಧಾರ ಆಗ್ತೀಯಾ, ಗೆದ್ದೋಗ್ತೀಯಾ, ಕೃತಾರ್ಥರಾಗ್ತೀಯಾ. ಸ್ವಾಭಾವಿಕ ಮಾರ್ಗ, ಲೌಕಿಕ ಮಾರ್ಗ, ವಿಷಯಾಸಕ್ತಿ ಭೋಗಾಸಕ್ತಿ ಮಾರ್ಗಕ್ಕೆ ಹೋದ್ರೆ ಕೆಳಕ್ ಹೋಗ್ತೀಯಾ, ಹಾಳ ಹೋಗ್ತೀಯಾ, ಪ್ರಾಣಿ ಜನ್ಮ ಬರುತ್ತೆ, ಕೆಳಕ್ ಹೋಗ್ತೀಯಾ, ದುಃಖ ಹೆಚ್ಚಾಗುತ್ತೆ. ಹಾ, ಆತ್ಮಾನಂ ಉದ್ಧರೇ. ಆತ್ಮನ ಅಂದ್ರೆ ಸಂಸ್ಕಾರಗೊಂಡ ಅಂತಃಕರಣದಿಂದ ಜೀವಾತ್ಮನಾದ ತನ್ನನ್ನ ಉದ್ಧಾರ ಮಾಡ್ಕೋಬೇಕು. ಸಂಸ್ಕಾರಗೊಂಡ ಅಂತಃಕರಣದಿಂದ ಜೀವಾತ್ಮನ ಎತ್ಕೋಬೇಕು, ಮೇಲಕ್ಕೆ ಎತ್ತಬೇಕು. ಮೇಲಕ್ಕೆ ಹೇಳೋದು ನೀನು ಈ ಏಳು ಜೀವರ ಜೀವ ಸ್ವಾಮಿ ಹಾಡು ಮಾಡಿದ್ದಾರೆ. ನೀ ಜೀವನಿಗೂ ಜೀವ, ನೀನು ಬರೀ ಜೀವ ಅಲ್ಲ. ಯಾಕೆ ಜೀವ ಅಂತ ಅಂದ್ಕೊಂಡಿದ್ದೆ? ನಿನ್ನನ್ನ ಏಳು ಜೀವರ ಜೀವ, ಏಳು ಲೋಕಪಾಲ. ಈ ಲೋಕಕ್ಕೆ ಪಾಲ, ನೀನು ಸಾಮಾನ್ಯ ಅಲ್ಲ ಕಣೋ. ಯಾಕೋ ನಿನ್ನ ಅಲ್ಪ ಅನ್ಕೊಂಡಿದ್ಯಾ? ನೀನು ದೇಹಾದಿಗಳು ಸಿಕ್ಕಾಕೊಂಡು, ಈ ಕಾಮಕ್ಕೆ ಸಿಕ್ಕಾಕೊಂಡು ಅಲ್ಪನಾಗಿದೀಯಾ? ನೀನು ಸಾಕ್ಷಾತ್ ಜಗತ್ಕಾರಣನಾದ ಬ್ರಹ್ಮನಾಗಿದೀಯ. ನೀನು ನೋಡ್ಕೋ, ಏಳು ಮೇಲಕ್ಕೆ ಅಂತ ಎಬ್ಬಿಸ್ತಾ ಇದ್ದಾರೆ ಗುರುಗಳು. ಏಳು ಜೀವರ ಜೀವ. ತುಂಬಾ ಚೆನ್ನಾಗಿದೆ ಹಾಡು. ಗೀತೆ ನನಗೆ ತುಂಬಾ ಇಷ್ಟ. ಅದು ಪ್ರಸ್ಥಾನ ಭಾಷೆಯ ಮೇಲೆ ಹೊರಟಂತಹ ಗೀತೆ. ಅದು ಪ್ರಸ್ಥಾನ ಭಾಷೆಯಲ್ಲಿ ಮನಸ್ಸಲ್ಲಿಟ್ಕೊಂಡು ಗುರುಗಳು ಒಂದೊಂದಕ್ಕೂ ಹಾಡು ಮಾಡಿದ್ದಾರೆ. ನನ್ನನ್ನು ಮಾತ್ರ ಹಾಳು ಮಾಡ್ಕೋಬಾರ್ದು. ನಾನು ಅಭಕ್ಷಭಕ್ಷಣ, ಅಪೇಯಪಾನ, ಅಗಮ್ಯ ಗಮನ, ಇದರಿಂದ ಜೀವ ಹಾಳ ಹೋಗುತ್ತೆ, ಕಳ್ಕೋಗ್ಬಿಡ್ತಾನೆ. ತನಗೆ ತಾನೇ ಬಂಧು, ನಿಜವಾಗಿ ಇನ್ನೊಬ್ಬ ಯಾವ ಬಂಧು ಇಲ್ಲ. ತನಗೆ ತಾನೇ ಶತ್ರು ಆಗ್ತಾನೆ ತಪ್ಪಾಗಿ ನಡ್ಕೊಂಡ್ರೆ ಅಂತದ್ದು. ಉದ್ಧರೇ ಸಂಸಾರ ಸಾಗರೇ ನಿಮಗ್ನಂ, ಉದ್ಧರೇ ಸಂಸಾರ ಸಾಗರೇ ನಿಮಗ್ನಂ, ಆತ್ಮನ ಆತ್ಮಾನಂ, ಆತ್ಮನ ಆತ್ಮಾನಂ, ತತಃ ಊರ್ಧ್ವಂ ಹರೇತ್, ತತಃ ಊರ್ಧ್ವಂ ಹರೇತ್, ಉದ್ಧರೇತ್, ಯೋಗಾರೂಢತಾಂ ಆಪಾದಯೇ, ಯೋಗಾರೂಢತಾಂ ಆಪಾದಯೇ. ಸಂಸಾರ ಸಾಗರದಲ್ಲಿ ಮುಳುಗಿಬಿಟ್ಟಿದ್ದಾನೆ, ಅದ್ಕೊಂಡ್ಬಿಟ್ಟಿದ್ದಾನೆ. ನಂದೇ ಇಷ್ಟೇ, ನಾನು ಅನುಪಮ, ಇಂಥವ್ರ ಹೆಂಡತಿ, ಇಂಥವ್ರಿಬ್ರು ಮಕ್ಕಳಿದ್ದಾರೆ, ಈ ಮನೆಗೆ ಇದು ನನಗೆ ಇದೆಲ್ಲ ಇದೆ, ನಾನು ಇಷ್ಟ ನೋಡ್ಕೋಬೇಕು, ಇಲ್ಲ ಚೆನ್ನಾಗಿ ಮಾಡ್ಕೋಬೇಕು, ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು, ಇಲ್ಲ ಚೆನ್ನಾಗಿ ಬೆಳೆಸ್ಬೇಕು, ಅವ್ರೆಲ್ಲ ಇದೆಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಮಾಡ್ಬೇಕು, ಇದು ಮಾಡ್ಬೇಕು, ಅದ್ ಮಾಡ್ಬೇಕು, ಇದು ಮಾಡ್ಬೇಕು, ಆ ಮೆಂಟಾಲಿಟಿಯಲ್ಲೇ ಬೆಳ್ಕೊಂಡು ಅದು ಕಂಜೆಸ್ಟ್ ಆಗಿ ಅಲ್ಲೇ ಕೂತ್ಕೊಂಡ್ಬಿಟ್ಟಿದೆ. ಅದು ನುಗ್ಗಿಬಿಟ್ಟಿದೆ ಸಂಸಾರ ಸಾಗರದಲ್ಲಿ. ತನ್ನನ್ನ ಅಂದ್ರೆ ಆತ್ಮನ ಅಂದ್ರೆ ಶುದ್ಧಾಂತಃಕರಣದಿಂದ ಆತ್ಮ ನಮ್ಮನ್ನ ಜೀವಾತ್ಮನನ್ನ ಉತ್ತುವನ ಮೇಲಕ್ಕೆ ಹಾರೆ ತಗೊಂಡು ಹೋಗ್ಬೇಕು, ಎತ್ತಬೇಕು, ಯೋಗಾರೂಢತ್ವವನ್ನಾಗಿ ಮಾಡಿಕೊಳ್ಳಬೇಕು. ನಾನು ಈ ಒಂದು ಜನ್ಮದವನಲ್ಲ, ನನಗಿದು ಒಂದೇ ಜನ್ಮ ಅಲ್ಲ, ಹಿಂದನೇಕ ಯೋನಿಗಳಲ್ಲಿ ನೊಂದು ಬಂದೆ ಅನೇಕ ಜನ್ಮ ನನಗಾಗಿದೆ. ಹೋದ್ಮೇಲೆ ಯಾರೋ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಮಾಡಿದ್ರು, ಈ ಜನ್ಮದಲ್ಲಿ ಯಾರೋ, ಮುಂದಿನ ಈ ಜನ್ಮಕ್ಕೆ ಇಷ್ಟ. ನಾನು ಯಾರಿಗೆ ಇದನ್ನೇ ಸರ್ವಸ್ವ ಅನ್ಕೋಬೇಕು. ಹಿಂದಿನ ಜನ್ಮದಲ್ಲಿ ಇವ್ರಿರ್ಲಿಲ್ಲ, ಮುಂದಿನ ಜನ್ಮಲ್ಲೂ ಇವ್ರು ಬರಲ್ಲ. ನಾನು ಮಾತ್ರ ಎಲ್ಲಾ ಜನ್ಮಕ್ಕೂ ಒಬ್ಬನೇ. ಹಾಗಾಗಿ ನನ್ನನ್ನು ಸರಿಯಾಗಿ ನಾನು ಟ್ರೀಟ್ ಮಾಡ್ಕೋಬೇಕು, ಟ್ರೈನ್ ಅಪ್ ಮಾಡ್ಕೋಬೇಕು, ಮೇಲಕ್ಕೆ ಎತ್ಕೋಬೇಕು, ನಾನು ಉದ್ಧಾರ ಆಗ್ಬೇಕು ಅನ್ನೋದನ್ನ ಬಲವಾಗಿ ಹಿಡ್ಕೋಬೇಕು. ಯೋಗಾರೂಢತ್ವ ಕಡೆಗೆ ಒಯ್ಯಬೇಕಂತೆ.
ಹೇಗಾದ್ರು ಮಾಡಿ ಯೋಗಾರೂಢನಾಗ್ಬೇಕು, ಯೋಗಕ್ಕೆ ಹತ್ಕೋಬೇಕು, ಶಬ್ದಮಾದಿ ಸಂಪನ್ನನಾಗ್ಬೇಕು, ಭಗವಂತನ ತತ್ವಜ್ಞಾನ ಪಡ್ಕೊಳ್ಳೋಕೆ ಅರ್ಹನಾಗ್ಬೇಕು ಅಂತ ಸಂಪಾದನೆ ಮಾಡ್ಕೋಬೇಕು. ಆತ್ಮಾನಂ ಅವಸಾದೇತ್ ನ ಆತ್ಮಾನಂ ಅವಸಾದ ಅಧೋಗಮಯೇತ್ ಆತ್ಮೀವೈ ಯಸ್ಮಾತ್ ಆತ್ಮನೋ ಬಂಧು. ನ ಅಧೋಗಮಯೇತ್ ಆತ್ಮೈವ ಹಿ ಯಸ್ಮಾತ್ ಆತ್ಮನೋ ಬಂಧುಃ. ತನ್ನನ್ನ ಕೆಳಕ್ಕೆ ತಳ್ಳಬಾರದು, ಕರ್ಕೊಂಡು ಹೋಗ್ಬಾರ್ದು. ಒಂದೇ ಮಾಡಬಾರ್ದ ಕೆಲಸವನ್ನು ಮಾಡಿದ್ರೆ ಆಗಬಾರ್ದ ಜನ್ಮ ಬರುತ್ತೆ ಅಷ್ಟೇ. ಆಗಬಾರ್ದ ಅಷ್ಟೇ, ಮಾಡಬಾರ್ದು ಮಾಡ್ದೆ ಆಗ್ಬಾರ್ದು ಆಗತ್ತೆ ಅಂತಲ್ಲ. ಹಾಗೆ ನಮ್ಮ ಯಾವ ಕಾರಣಕ್ಕೂ ತಪ್ಪು ಕೆಲಸ ಕಮಿಟ್ ಆಗ್ಬಾರ್ದು. ತಪ್ಪು ಕೆಲಸ ನಾನು ಯಾವ ಕಾರಣಕ್ಕೂ ಮಾಡೋದಿಲ್ಲ, ಸುಳ್ಳು ಹೇಳೋದಿಲ್ಲ, ವಂಚನೆ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ, ಅನ್ಯಾಯ ಮಾಡೋದಿಲ್ಲ, ಅವಕ್ಕೆ ಭಕ್ಷಣ ಅಪೇಯಪಾನ ಮಾಡೋದಿಲ್ಲ, ಅದನ್ನು ಮಾಡೋದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ನಿಯಮ ಇಟ್ಕೊಂಡು ತನ್ನನ್ನ ಕೆಳಕ್ಕೆ ಒಯ್ಯಬಾರದು, ಕೆಳಗೆ ತಗೊಂಡು ಹೋಗಬಾರದು. ಯಾಕೆಂದ್ರೆ ನಮಗೆ ನಾವೇ ಬಂದು ನಮ್ ತಂದೆ ತಾಯಿ ಆಗಲಿ, ಅಣ್ಣ ತಮ್ಮಂದಾಗಲಿ, ಗಂಡ ಹೆಂಡತಿ ಆಗಲಿ, ಮಕ್ಕಳಾಗಿ ಯಾರು ನಮ್ಮನ್ನು ಉದ್ಧಾರ ಮಾಡೋಲ್ಲ. ಎಲ್ಲರೂ ನಿಮ್ಮಿಂದ ಏನ್ ಲಾಭ ಆಗತ್ತೆ ನೋಡ್ತಾ ಇರಿ ಹೊರತು ನಿಮ್ ಉದ್ಧಾರ ನಿಮ್ಮ ಅಣ್ಣ ತಮ್ಮಂದ್ರಿಲ್ಲ. ನಿನ್ನಿಂದ ಏನ್ ಬೆನಿಫಿಟ್, ಏನ್ ಲಾಭ ಆಗತ್ತೆ, ಏನ್ ಕೊಡುಗೆ ಕೊಡ್ತೀಯಾ, ನಿನಗೆ ಏನ್ ಅದನ್ನ ನೋಡ್ತಿರ್ತಾ ಇದೆ ಹೊರತು ನನ್ನ ಉದ್ಧಾರಕ್ಕೆ ಯಾರು ಕೇಳಿದ್ರೆ ಯಾರು ನೀನೇ. ಒಬ್ಬನೇ ಬರುವನು, ಒಬ್ಬನೇ ಹೋಗುವನು, ಒಬ್ಬರಿಗೊಬ್ಬರು ಇಲ್ಲಿಲ್ಲ, ಒಬ್ಬರನ್ನೊಬ್ಬರ ಮೆಚ್ಚು ತಗೊಳಿತಾರೆ, ಬೊಬ್ಬೆಯ ಇಡುವಿರಿ ನಿಜವೆಲ್ಲ ಅಂತ. ಅವ್ರು ಯಾರು ಮಾಡಿದ್ ಬೊಬ್ಬೆ ಇಡ್ತೀರ, ಯಾರು ಬರಲ್ಲ. ನೀವು ಚೆನ್ನಾಗಿದ್ದಾಗ ಗೋಪಾಲ್ ಹೇಗಿದ್ದೀರಾ, ನೀವು ಹೆಂಗೆ ಮಾಡ್ತಿರ್ತಾರೆ, ದುಡ್ಡು ಗಿಡ್ಡು ಕಾಸು ಕಾಣ್ ಚೆನ್ನಾಗಿ ಓಡ್ತಿದ್ರೆ. ನೀವು ಏನೂ ಇಲ್ಲ ಗೊತ್ತಾದ್ರೆ ಮೂಸಿಗೂ ನೋಡಲ್ಲ, ನಿಮ್ ಕಡೆಗೂ ಬರಲ್ಲ. ಅಯ್ಯೋ ಹೋದ್ರೆ ದುಡ್ಡು ಕೇಳ್ತಾರನೋ ಏನೋ, ಏನಕ್ಕೆ ಕೇಳ್ತಾರ, ಬಾಬಾ ಅವನೇ ಕಷ್ಟ ಇದ್ದಾರೆ, ನಾವು ಹೋಗ್ಬಿಟ್ರೆ ಒಂದು 500 ರೂಪಾಯಿ ಕೊಟ್ಟಿರೋ, 1000 ಕೊಟ್ಟಿರೋ, ಹಾಗೆ ಕೇಳ್ಬಿಟ್ಟು ಯಾಕಪ್ಪ ಬೇಡ ಅಂದ್ರೆ ಮನುಷ್ಯ ಹೆಂಗೆ ಮುಖ ನೋಡಿ ಮನೆ ಹಾಕ್ತಾನೆ ಅಂದ್ರೆ ನಿಮ್ಗೆ ಏನಿದೆ ನೋಡ್ಬಿಟ್ಟು ನಿಮ್ಮ ಅಂದ್ರೆ ಎಲ್ಲರೂ ಅವರವರ ಪ್ರಯೋಜನಕ್ಕೆ ಸ್ವಾರ್ಥಕ್ಕಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ಬಿಟ್ಟು ನಾವು ನಮ್ಮ ಸ್ವಾರ್ಥವನ್ನು ಸಾಧಿಸ್ಕೋಬೇಕು. ನಮ್ ಸ್ವಾರ್ಥ ಯಾವುದೋ ಆತ್ಮೋದ್ಧಾರ ಮಾಡ್ಕೊಳ್ಳೋದು ನಮ್ ಸ್ವಾರ್ಥ. ನಮ್ ಸ್ವಾರ್ಥವನ್ನು ನಾವು ಉದ್ಧಾರ ಮಾಡ್ಕೊಂಡ್ರು ನಾವು ಕೃತಾರ್ಥ ಆಗೋದ್ರ ಕಡೆಗೆ ನೋಡ್ಬೇಕು. ಉಪಾಯವಾಗಿ ಕೃಷ್ಣನ ಚರಣವ ಹಿಡಿ ನಮ್ಮ ಕೃಷ್ಣನ ಚರಣವ ಹಿಡಿ ಪರಮಾತ್ಮನ ಪಾದನ ಹಿಡಿದು ಬಿಟ್ಟು, ಅಪ್ಪ ನಿನ್ನ ನಂಬ್ಕೊಂಡಿದ್ದೀನಿ ಕಣೋ, ನೀನ್ ನನ್ನ ಉದ್ಧಾರ ಮಾಡು, ನೀನು ನನ್ನ ಎತ್ತಬೇಕು, ನನಗಿನ್ ಯಾರು ಇಲ್ಲ. ನೋ ಸೋದರೋ ನ ಜನಕೋ ಜನನೀ ನ ಜಾಯ ನೈವಾತ್ಮಜೋ ನಚಕುಲಂ ವಿಪುಲಂ ಬಲಂ ವಾ ಸಂದೃಶ್ಯತೆ ಕಿಲ ನಕೋಪಿ ಸಹಾಯಕೋ ಮೇ ತಸ್ಮಾತ್ ತ್ವಮೇವ ಶರಣಂ ಮಮ ಶಂಕಪಾಣೆ. ನೀನೇ ನನಗೆ ಶರಣಾಗತಿ ಇದೆಯಪ್ಪ, ನಿನ್ನೆ ಅಷ್ಟರ ಮಟ್ಟಿಗೆ ಶರಣಾಗತಿ ತಂದ್ಕೊಂಡು ಭಗವಂತನ ಪಾದನ ಹಿಡಿಬೇಕು. ಶರಣಾಗತಿ ತಂದ್ಕೊಂಡ್ಬಿಡ್ಬೇಕು. ಭಗವತ್ ಶರಣಾಗತಿ ತಂದ್ಕೊಂಡ್ಬಿಟ್ಟು ಗೆದ್ದ. ಪೂರ್ತಿ ಹಂತ ಮಮತ ಬಿಟ್ಟು ನೀನೇ ಸರ್ವಸ್ವ, ನಾನಿಲ್ಲ ನೀನೇ ಎಲ್ಲ ಅನ್ಕೊಂಡ್ಬಿಡ್ಬೇಕು. ಯಾಕೆ ನಹಿ ಅನ್ಯ ಕಶ್ಚಿತ್ ಬಂಧು ಯಹ ಸಂಸಾರ ಮುಕ್ತಯೇ ಭವತಿ. ಕಶ್ಚಿತ್ ಬಂಧು ಯಹ ಸಂಸಾರ ಮುಕ್ತಯೇ ಭವತಿ. ಮತ್ತೊಬ್ಬ ಬಂಧುವನಿಲ್ಲ ಇಲ್ಲಿ. ಯಾವ ನಮ್ಮ ಸಂಸಾರ ಮುಕ್ತಿಗೆ ಕಾರಣ ಆದವನಾದಾನೋ ಅಂತ ಬಂಧು ಇಲ್ಲಿ ಯಾರು ಇಲ್ಲ. ಸದ್ಗುರು ಒಬ್ಬ, ಅವನಿಗೆ ಕಾರುಣ್ಯ ಒಂದೇ ಇರುತ್ತೆ, ಪ್ರೇಮ, ಅವನ್ ತತ್ವ ಮುಕ್ತನಾಗಿರ್ತಾನಲ್ಲ, ಸ್ವಯಂ ಮುಕ್ತನಾಗಿ ಕಾರುಣ್ಯ ಉಳ್ಳವನಾದ್ರಿಂದ ಸದ್ಗುರು ನಾಶಿ. ಸದ್ಗುರು ಸಿಗದೆ ಹೋದ ಭಗವಂತ ಪರಮೇಶ್ವರನ್ ಹಿಡ್ಕೋ, ರಾಮನ್ ಹಿಡ್ಕೋ, ಶಿವನ್ ಹಿಡ್ಕೋ, ನಾರಾಯಣ್ ಹಿಡ್ಕೋ, ಭಗವತಿ ಹಿಡ್ಕೋ, ಯಾರು ಹಿಡ್ಕೋ, ನೀನ್ ನನ್ನ ನಡೆಸು, ನೀನು ನನಗೆ ಸರಿಯಾದ ಮಾರ್ಗ ಲೀಡ್ ಮಾಡು, ನನ್ನ ಎತ್ತಮ್ಮ ಅಂತ ಹೇಳ್ಬಿಟ್ಟು ಭಗವತಿ ದೇವಿ ಹಿಡ್ಕೊಂಡ್ರು ಪರವಾಗಿಲ್ಲ. ಯಾವ್ದು ಇಷ್ಟ ದೇವತೆ ಹಿಡ್ಕೋ, ಇಲ್ಲ ಗುರುಗಳನ್ನ ಆಶ್ರಯಿಸ್ಕೋ, ಸರಿಯಾದ ಮಾರ್ಗದಲ್ಲಿರು, ಯಾವಾಗಲೂ ಶೀಲವಂತರಾಗಿ ಸತ್ಯವಂತರಾಗಿ ಬಾಳು. ಹಾಗಾಗಿ ನೀನ್ ಸಂಸಾರ ಮುಕ್ತಿಗೆ ಕಾರಣವಾಗುವುದಕ್ಕಾಗಿ ಯಾವನೊಬ್ಬ ಬಂಧು ಈ ಲೋಕದಲ್ಲಿ ಜ್ಞಾಪಕ ಇಟ್ಕೋ. ಎಲ್ಲರೂ ಏನಕ್ಕಿದ್ದಾರೆ, ಅವರವರ ಸ್ವಾರ್ಥಕ್ಕೆ, ಲಾಭಕ್ಕೆ. ಯಾಕೆ ನೀ ಆತ್ಮಸ್ತು ಕಾಮಾಯ ಸರ್ವ ಪ್ರಿಯ ಬಹುದೇ. ಗಂಡ ಆಗಲಿ ಹೆಂಡತಿ ಆಗಲಿ ನನ್ ಸುಖಕ್ಕಾಗಿ ಹೆಂಡತಿನೇ ಹೊರತು ಹೆಂಡತಿ ಸುಖಕ್ಕಾಗಿ ನಾನಲ್ಲಪ್ಪ. ಹೆಂಡತಿಗೂ ಅಷ್ಟೇ, ಗಂಡ ತನ್ನ ಸುಖಕ್ಕಾಗಿ ಹೊರತು ಗಂಡ ಸುಖಕ್ಕಾಗಿ ಅಲ್ಲಪ್ಪ. ಪ್ರಪಂಚವೇ ಹೀಗಿರ್ಬೇಕಾದ್ರೆ ನಾನು ಯಾಕೆ ಇನ್ನೊಬ್ಬರನ್ನ ಆಶ್ರಯಿಸ್ಕೊಂಡು ಇನ್ನೊಬ್ರು ಏನೋ ಮಾಡ್ತಾರೆ ಅನ್ಕೋಬೇಕು. ನನ್ನ ಸುಖಕ್ಕಾಗಿ ಅಲ್ಲ, ಅವರ ಸುಖಕ್ಕಾಗಿ ಎಲ್ಲ ಇದ್ದಾರೆ ಅಂದ್ಮೇಲೆ ನಾನು ನನ್ನ ಆತ್ಮೋದ್ಧಾರ ಕಡೆ ನೋಡ್ಕೋಬೇಕು. ಹಾಗಾಗಿ ಮತ್ತೊಬ್ಬ ಬಂಧುವು ಸಂಸಾರ ಮುಕ್ತಿಗೆ ಕಾರಣನಾದವನು ಈ ಸಂಸಾರದಲ್ಲಿ ಯಾರೂ ಇಲ್ಲ. ಬಂಧುರ ಪಿತಾವತ್ ಮೋಕ್ಷಂ ಪ್ರತಿ ಪ್ರತಿಕೂಲ ಏವ. ಬಂಧುರ ಪಿತಾವತ್ ಮೋಕ್ಷಂ ಪ್ರತಿ ಪ್ರತಿಕೂಲ ಏವ. ಸ್ನೇಹಾದಿ ಬಂಧನಾಯಿತು ಸ್ನೇಹಾದಿ ಬಂಧನಾಯಿಕ. ಲೋಕದ ಬಂಧುಗಳು ಇದಾರಲ್ಲ, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ಚಿಕ್ಕಪ್ಪ ದೊಡ್ಡಪ್ಪ, ಮಾಮ ಚಿಕ್ಕಮ್ಮ, ಅವರು ಆ ಬಂಧುಗಳು ಕೂಡ ಒಂದ್ ರೀತಿ ನಮ್ಗೆ ಬಂಧ ಕಾರಣವೇ. ಅವ್ರನ್ನ ಹೋಗ್ಬಿಡಲ್ಲ ಅವರು.
ಅವ್ರ ಸ್ನೇಹಾದಿಗಳನ್ನು ಕೊಟ್ಟು ಎಲ್ಲೂ ಹೋಗ್ಬೇಡ ಕಣ, ಮದುವೆಗೂ ಹೋಗ್ಬೇಡ, ಎಲ್ಲೂ ಹೋಗ್ಬೇಡ, ಮನೇಲೆ ಮಾಡೋ, ಇಲ್ಲೇ ಜಪ ಮಾಡೋ, ನಮ್ ಜೊತೆಲೇ ಇರೋ ಅಂತಾರೆ ಹೊರತು ನೀ ನಮ್ ಜೊತೆಲೆ ಇದ್ದು ನಮ್ಗೂ ಸ್ವಲ್ಪ ಹೆಲ್ಪ್ ಮಾಡ್ತಿರು, ನಾವು ನಿಮ್ನ ಹೆಲ್ಪ್ ಮಾಡ್ತಿರ್ತೀವಿ, ನಮ್ ಜೊತೆಲೆ ಇರು, ಒಟ್ಟಿಗೆ ಇರೋಣ, ಹೀಗೆ ಇರೋಣ, ಇಲ್ಲಿ ಹೋಗ್ತೀಯಾ, ಏನು ಯಾರನ್ನು ಬಿಟ್ಟು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಸ್ನೇಹಾದಿಗಳ ನಿಮಿತ್ತದಿಂದ ಬಂಧಕ್ಕೆ ಕಾರಣವಾಗಿದ್ದಾರೆ ಹೊರತು ನಿನ್ನ ಮೋಕ್ಷ ಮಾರ್ಗಕ್ಕೆ ಅವ್ರು ಪ್ರತಿಕೂಲರೇ, ಅಡ್ಡಿಯೇ ಮಾಡ್ತಾರೆ. ನೀ ಏಕಾಕಿಯಾಗಿರ್ತೀನಿ, ಒಬ್ಬಂಟಿಯಾಗಿರ್ತೀನಿ ಅಂದ್ರೆ ಬಿಡದವ್ರು. ಹೋಗ್ಬೇಡ, ಎಲ್ಲೂ ಹೋಗ್ಬೇಡ, ನಮ್ ಜೊತೆ ಇರು. ಅವ್ರು ಹೋಗ್ಬಿಟ್ರೆ ನೀ ಎಲ್ಲಿ ಉದ್ಧಾರ ಆಗ್ಬಿಡ್ತೀವಿ ಭಯ ಅವ್ರಿಗೆ. ಉದ್ಧಾರ ಆಗ್ಬಿಡ್ತೀವಿ ನಾವು ಇಂಡೈರೆಕ್ಟ್ ಹಂಗ ಹೇಳಲ್ಲ, ಉದ್ಧಾರ ಆಗ್ಬಿಡ್ತೀವಿ ಭಯ ಅನ್ನಲ್ಲ. ನೀ ನಮ್ಮನ್ನ ಬಿಟ್ರೆ ನಮ್ಗೆ ಬೇಜಾರು, ನಮ್ಗೆ ಇರಕ್ಕಾಗಲ್ಲ, ನಮ್ಗೆ ದುಃಖ ಆಗತ್ತೆ, ನಮ್ಗೆ ಕಷ್ಟ ಆಗತ್ತೆ, ನಿಮ್ಗೆ ಯಾರು ಇಲ್ಲ ಹಾಗೆ ಅಂತ ನಿಮ್ಮ ಅಮ್ಮ ಆಲೋಚನೆ ಮಾಡ್ಬಿಡ್ತೇನೆ. ನೀವು ಹೊಟ್ಕೊಡ್ಲೇನೆ ನಮ್ಗೆ ಯಾರು ನೋಡ್ತಾರೋ ಮಾಡ್ತಾರೋ, ನೀವು ಅಮ್ಮಗೋಸ್ಕರ ಇರ್ಲೇಬೇಕಾಗತ್ತೆ. ಕಮಿಟ್ ಒಂದು ಸಾಮಾಜಿಕವಾದಂತ ಬಂಧನ ಅದು. ಹೇಳ್ತಾರೆ ಈ ಬಲ ಶಕ್ತಿ ಸರಿ, ಏಕಾಂತ ಒಂದು ಯೋಗ್ಯತೆ ಬೇಕು, ಹೋರಾಗ್ಬಿಡುತ್ತೆ. ಏಕಾಂತ ಬೇಜಾರಾಗುತ್ತೆ ಮನುಷ್ಯರಿಗೆ. ಒಬ್ಬಂಟಿಗ ಇರೋದು ತುಂಬಾ ಕಷ್ಟ. 2 ಗಂಟೆ ಇರ್ತೀನಿ, 4 ಗಂಟೆ ಇರ್ತೀನಿ, ಲೈಫ್ ಲಾಂಗ್ ಒಬ್ಬಂಟಿಗ ಇರ್ತೀನಿ, ಯಾರನ್ನು ಮಾತಾಡ್ತೀನಿ, ಏನು ತುಂಬಾ ಕಷ್ಟ ಅದು. ಅಂತ ಭಗವಂತನ ಪ್ರೇಮೋ ಭಗವತ್ ಪರಿಚಯವೋ ಇದ್ದೇ ಮಾತ್ರ ಇರಕ್ ಸಾಧ್ಯವೇ ಹೊರತು ಇಲ್ಲದೆ ಹೋದ್ರೆ ಮನುಷ್ಯ ಸಂಘಜೀವಿ ಆಗಿರೋದ್ರಿಂದ ಮನುಷ್ಯನಿಗೆ 4-6 ಜನ ಜೊತೆಲೇ ಇರುವಂತಹ ಒಂದು ಅಭ್ಯಾಸವೇ ಹೊರತು ಒಂಟಿಯಾಗಿರ್ತೀನಿ ಅಷ್ಟ. ಏನಾದ್ರು ನಾನು ಯಾವಾಗ ನನ್ ಜನ ಬೇಕೋ ಅವಾಗ ಬೇಕು, ನಂಗೆ ಬೇಡದೆ ಇದ್ದಾಗ ನಾನು ಒಬ್ಬಂಟಿಗೆ ಇರ್ತೀನಿ, ಅದನ್ನು ಒಪ್ಪಲ್ಲ ಸಮಾಜದಲ್ಲಿ. ನೀನು ಸಂಘ ಬೇಕು ಅಂದ್ರೆ ನಿನಗೆ ಒಬ್ಬಂಟಿಯಾಗಿದ್ದಾಗ ನಾವು ಬರ್ತೀವಿ ಅಂತಾರೆ. ನಿಂಗೆ ಯಾರು ಬೇಡ ಅಂತಂದ್ರೆ ನೀವು ಒಬ್ಬಂಟಿಯಾಗಿ ಯಾವಾಗ್ಲೂ ಇರು. ಒಬ್ಬಂಟಿಯಾಗಿ ಯಾವಾಗ ನಮ್ಗೆ ಆಗಲ್ಲ. ನಮಗೆ ಯಾವಾಗ ಜನ ಬೇಕೋ ಅವಾಗ ಬೇಕು, ನಮ್ಗೆ ಬೇಡದೆ ಇದ್ದಾಗ ನಮ್ಗೆ ಯಾರು ಬೇಡ ಅಂತ ಹಾಗಿರ್ತೀವಲ್ಲ, ಅದಕ್ಕೂ ಪ್ರಕೃತಿ ಸಮಾಜ ಒಪ್ಪಲ್ಲ. ನನಗೆ ರಾತ್ರಿ 10:00ವರೆವರೆಗೂ ಕೂತ್ಕೊಂಡ್ಬಿಡ್ತಾರಪ್ಪ, ನನಗೆ ಬೇಡ, ಇವನು ಪ್ರೂಫ್ ನೋಡ್ಬೇಕು. ನಿನ್ನೆ 10:00ವರೆಗೂ ದಿನ ಹಿಂಗೆ ಆಗ್ತಾ ಇದೆ, ಪ್ರೂಫೇ ನೋಡಕ್ ಆಗ್ತಾ ಇಲ್ಲ. ಎಷ್ಟು ಕಷ್ಟ ಆಗ್ತಿದೆ ಅಂತಂದ್ರೆ ಗಂಟೆಗಟ್ಟಲೆ ಇದಾಗ್ಬಿಟ್ರೆ. ಇದೇ ವಿಚಾರ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ, ಸತ್ಯ ವಿಚಾರ, ಲೌಕಿಕ ವಿಚಾರ ಮಾಡಿ ಮುಂದೆ ಕೂತ್ಕೊಂಡ್ಬಿಡ್ತಾರೆ. ಬೇಡ. ಈ ನಮ್ಮ ಅನಂತೇಶ ಬಂದ್ ಬರೀ ಜಾತಕ ಹಿಂಗಿದ್ದೆ ಹೆಂಗಾಗುತ್ತೆ, ಒಂದು 20 ಜಾತಕ ತೋರಿಸ್ತಾರೆ ನಮ್ಮ ದರಿದ್ರ ಅವನಪ್ಪ. ತಗೊಳ್ಳೋದಲ್ಲ, ಅವತ್ತು ಹೇಳ್ಕೊಡ್ತೀನಿ, ಜಾತಕ ಬರ್ಲಿಲ್ಲ ಅವತ್ತು ಹೊಳೆ ಅನ್ಸಿಬೋದಲ್ಲಿ, ಇವಾಗ ಜಾತಕ ಕೇಳ ಬರ್ತೀಯ, ತಪ್ಪಾಯ್ತು ಗುರುಳೆ, ನಮ್ಗೆ ಹೇಳ್ಕೊಡಿ ಹೋಗು, ನಂಗೆ ಟೈಮ್ ಇಲ್ಲ ಇವಾಗ, ನಮ್ಗೆ ಹೋಗು. ದುಡೋದು ದಿನ ಬರ್ತಾ ಇದ್ದಾನೆ, ಬಂದು ಗಂಟೆ ಜಾತಕ ಹಾಕೊಂಡು ಯಾರ್ಯಾರಿಗೂ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಇನ್ನೊಂದಾಗಿಲ್ಲ, ಡೈವರ್ಸ್ ಆಗಿದೆ ನನ್ನ ಅಂತ ಹೇಳ್ತಾರೆ. ನನಗೇನ್ ಗ್ರಹಚಾರ ಇದನ್ನ ಕೇಳಕ್ಕೆ, ನನಗೆ ಆಗ್ಬೇಕು ಡೈವರ್ಸ್ ಆದ್ರೆ ಅವ್ನು ಹಣೆ ಬರ, ನಾನೇನ್ ಮಾಡ್ಲೆ? ಈ ಒಳ್ಳೆ ನಿನಗೆ ಸ್ವೇಚ್ಛಾ ಪರೇಚ್ಛಾ ಪ್ರಾರಬ್ಧ ಇದು. ಯಾರ್ದೋ ಪ್ರಾರಬ್ಧ ನಾವು ತುಂಬ್ಕೋಬೇಕು. ಇದು ಹೇಳಲ್ಲ ಈಗ, ಈಗ ಹೌದು ಹೌದು ಹೌದು, ಬೇಡ ಏಕಾಂತಿಕೆ ಹಾಗೆ ಅನುಷ್ಠಾನ ಇರ್ಬೇಕು ಸಾಕು. ನಮ್ಗೆ ಇಷ್ಟ ಪ್ರಸ್ಥಾನ ಭಾಷೆ ಆಗಿದೆ, ಭಗವಂತ ಭಾಷೆಗಾರ ಜೊತೆಲಿದ್ದಾರೆ, ಭಗವಂತ ಹೃದಯದಲ್ಲಿದ್ದಾನೆ. ನಮ್ಗೆ ನಡವಳಿಕೆ ಅನುಷ್ಠಾನ ಹೇಳ್ಕೊಟ್ಟಿದ್ದಾರೆ, ಮಾಡ್ಕೊಂಡು ಏಕಾಂತ ಇದ್ಬಿಟ್ರೆ ಸಾಕೆ ಹೋಗ್ತದೆ. ಏನು ಅಯ್ಯೋ ಕ್ಲೇಶ. ತಸ್ಮಾತ್ ಯುಕ್ತಂ ಅವಧಾರಣಂ ಆತ್ಮೈವ ಹಿ ಆತ್ಮನೋ ಬಂಧುರಿತಿ. ತಸ್ಮಾತ್ ಯುಕ್ತಂ ಅವಧಾರಣಂ ಆತ್ಮೈವ ಹಿ ಆತ್ಮನೋ ಬಂಧು. ಮತ್ತೆ ಹೇಳಿದ್ದು ನ್ಯಾಯವಾಗಿದೆ. ಆತ್ಮನೇ ತಾನೇ ತನಗೆ ಬಂಧು, ನೀನೇ ನಿನಗೆ ಬಂಧುವೆ ಹೊರತು ನೀವೇ ನಿಮ್ಗೆ ಶತ್ರು ಆಗ್ತೀರಾ. ತಪ್ಪಾಗಿ ನಡ್ಕೊಂಡ್ರೆ, ಸರಿಯಾಗಿ ನಡ್ಕೊಂಡ್ರೆ ನೀವು ಉದ್ಧಾರ ಮಾಡ್ಕೊಂಡು ನೀವು ಬಂಧು ಆಗ್ತೀರಾ. ಆತ್ಮೈವ ರಿಪುಃ ಶತ್ರು, ಆತ್ಮೈವ ರಿಪುಃ ಶತ್ರು, ನೀವೇ ಶತ್ರು, ಯಾರು ಹೊರ ಶತ್ರು ಇಲ್ಲ. ಬೇರೆ ಶತ್ರು ಹುಟ್ಟೋದಕ್ಕೂ ನೀವೇ ಕಾರಣ. ನೀವೇನೋ ಪ್ರತಿಕಾರ ಮಾಡ್ಲಿಕ್ಕೆ ಅವ್ರು ಶತ್ರು ಆಗಿದ್ದಾನೆ. ಇದೇನು ಯಾಕೆ ಶತ್ರು ಆಗಿ ನಿಮ್ ಯಾರೊಬ್ಬನ ಹೊಡಿತಾರ? ಯಾರೋ ನಿಮ್ಮನ್ನ ಹೊಡಿಬೇಕಾದ್ರೆ ಅನ್ಬೇಕಾದ್ರೆ ನೀವೇನೋ ಅವ್ನಿಗೆ ಮಾಡಿರ್ತೀರಾ ಅಲ್ಲ. ಅದ್ರ ಏನಾಯ್ತು, ನಾವೇ ಕಾರಣರಾದ ಶತ್ರು ಹುಟ್ಟೋದಕ್ಕೆ. ಯೋ ಅನ್ಯ ಅಪಕಾರಿ ಬಾಹ್ಯ ಶತ್ರು, ಯೋ ಅನ್ಯ ಅಪಕಾರಿ ಬಾಹ್ಯ ಶತ್ರು, ಸೋಪಿ ಆತ್ಮಪ್ರಯುಕ್ತ ಏವ ಇತಿ, ಸೋಪಿ ಆತ್ಮಪ್ರಯುಕ್ತ ಏವ ಇತಿ, ಇತ್ತಮೇವ ಅವಧಾರಣಂ ಆತ್ಮೈವ ರಿಪುಃ ಆತ್ಮನಃ ಇತಿ, ಇತ್ತಮೇವ ಅವಧಾರಣಂ ಆತ್ಮೈವ ರಿಪುಃ ಆತ್ಮನಃ ಇತಿ. ಯಾವ ಅಪಕಾರಿಯಾದ ಶತ್ರು ಹೊರಗಡೆ ಲೋಕದಲ್ಲಿ ಇದ್ದಾನೆ, ಆ ಶತ್ರು ಆಗಿರೋದು ನಿಮ್ಮಿಂದಲೇ ಅವ್ನು ಶತ್ರು ಆಗಿರೋದು. ನೀವೇ ಅವನಿಗೆ ಶತ್ರುತ್ವವನ್ನು ಉಂಟು. ಅಕಸ್ಮಾತ್ ಅವ್ನು ತಪ್ಪು ಮಾರ್ಗದಲ್ಲಿ ಇದ್ರು ಕೂಡ ನೀವ್ ಮಾಡ್ತಾ ಇರೋ ತಪ್ಪು 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 ಅಂತ ಹೇಳಿ ನಿಮ್ಗೆ ಅವ್ನಿಗೆ ಯಾಕೆ ಬೇಕು? ಮಗನೇ ಇರಲಿ, ಅಣ್ಣ ತಮ್ಮಂದೇ ಇರ್ಲಿ,
ಶತ್ರು ಯಾಕೆ ಅವ್ರಿಗೆ ಏನೋ ಇಷ್ಟ ಅಂತ ಅವ್ರು ಇರ್ತಾರೆ, ಅದು ನಿಮ್ಗೆ ಒಪ್ಪಿಗೆ ಆಗಲ್ಲ. ನೀವು ಅವ್ರ ಆ ವಿಷಯಕ್ಕೆ ವಿರೋಧ ಮಾಡ್ತೀರಾ, ವಿರೋಧ ತೋರಿಸ್ಕೊಳ್ಳೆ ಅವ್ರಿಗೆ ನಿಮ್ ಬಗ್ಗೆ ವಿರೋಧ ಬರುತ್ತೆ, ಹಾಗಾಗಿ ಕ್ಲಾಶ್ ಆಗತ್ತೆ. ನನ್ನ ತಮ್ಮ ಅಥವಾ ನಮ್ಮ ಅಣ್ಣ ಎಲ್ಲದಕ್ಕೂ ಬೈತಾನೆ, ಎಲ್ಲಕ್ಕೂ ಅಂತಾನೆ ಅಂತ ಹೇಳ್ಬಿಟ್ಟು ಅವನಿಗೂ ನಿಮ್ಗೂ ಭಿನ್ನಾಭಿಪ್ರಾಯ ಬರುತ್ತೆ. ಭಿನ್ನಾಭಿಪ್ರಾಯ ಹೆಂಗ್ ಬೆಳೆಯುತ್ತೆ ಅಂದ್ರೆ ಪರಸ್ಪರ ತಂಶುಂಠ ಅಂತ ಬೆಳೆಯುತ್ತೆ. ನೀನ್ ಮುಟ್ಟಾಳ ಅಂತ ಹೋಗ್ ಕೋಪ ಬಂದ್ಬಿಡುತ್ತೆ, ಜಗಳ ಆಗ್ಬಿಡುತ್ತೆ, ಏನು ಬೈದ್ಬಿಟ್ಟು ಮಾತನ್ನೇ ಬಿಟ್ಟು ಏನಾಗ್ತಾರೆ. ಆ ಶತ್ರುತ್ವ ಬರೋದ ಕಾರಣ ಏನೋ ನಾವೇ ಅವನ್ಗೆ ಏನಾದ್ರು ಮಾಡ್ಕೊ, ನಿನ್ ಹಣೆ ಬರ, ನೀನ್ ಹೇಗಾದ್ರು ಅದು ನಾನು ನೆಪಾಳ ನಾನು ಏನು ಬೈಯೋಕ್ಕೂ ಬರಲ್ಲ, ಹೊಳಕ್ಕೂ ಬರಲ್ಲ, ನೀವೇನೋ ಹಾಕಪ್ಪ, ನನ್ಗೆ ಸಂತೆ ತಂಟೆ ಬೇಡ ಅಂತ ನಿಂಪಾಡಿಗಿದ್ರೆ ಯಾವ ಬಿಡ ಅಂಪಾಡ ಅಂದಿದ್ದಾನೆ ಹೇಗೆ. ಅದು ಒಂದ್ ಮಟ್ಟಿಗೆ ಸರಿ, ಒಂದ್ ಮಟ್ಟಿಗೆ ತಪ್ಪು ಅನ್ಸುತ್ತಲ್ವಾ ಗುರುಗಳೇ? ನಮ್ ಮುಂದೆ ಏನಾದ್ರು ಕೆಟ್ಟದ್ ನಡೀತಾ ಇರ್ಬೇಕಾದ್ರೆ ನೋಡ್ತಾ ಕೂತಿರೋದು ಒಂಥರ ಎಷ್ಟಿದ್ರು ಕಷ್ಟ, ಎಲ್ಲರಿಗೂ ಆಗಲ್ಲ ಅಲ್ವಾ? ಏನಾದ್ರು ಮಾಡ್ಬೇಕು ಅಂತ ಅನ್ಸ್ಬಿಡುತ್ತೆ, ನಮ್ಗೆ ಕೇಪಬಿಲಿಟಿ ಇದೆ ಅಂತ ಸುಮ್ನೆ ಕೂತ್ಕೊಂಡ್ರೆ ಒಂಥರ ಇದಾಗುತ್ತೆ ಅಲ್ವಾ? ಅದು ಕಷ್ಟ ಇದೆ, ಅದ್ ಅನ್ಸುತ್ತೆ ನಂಗೆ. ಅದು ಅಲ್ಲಮ್ಮ, ನೀವು ಅದನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ಕಷ್ಟ, ನೀವು ನಮ್ಗೆ ಅದು ಯಾವ್ದು ಮಾಡ್ಬೇಕಾಗಿಲ್ಲ, ನನ್ನ ಆತ್ಮೋದ್ಧಾರಕ್ಕೆ ನಾನು ಇದೀನಿ ಅನ್ಕೊಂಡ್ರೆ ನಿಮ್ಗೆ ಕಷ್ಟ ಆಗಲ್ಲ. ನನಗೆ ಇಲ್ಲ, ಅವ್ರನ್ನ ತಿದ್ದಬೇಕು, ಅವ್ರು ಮಾಡ್ತಾ ಇರೋ ತಪ್ಪನ್ನು ತಿಳಿಸ್ಬೇಕು, ಅವ್ರನ್ನ ಕನ್ವೀನಿಯನ್ಸ್ ಮಾಡಿಸ್ಬೇಕು, ಅವ್ರನ್ನ ಅದನ್ನ ಬಿಡಿಸ್ಬೇಕು, ಈ ಟೆನ್ಷನ್ ಇಟ್ಕೊಂಡಿದ್ದೆ ಕಷ್ಟ. ಅದನ್ನ ಇಟ್ಕೊಂಡೆ ಹೋದ್ರೆ ನಿಮ್ಗೆ ಕಷ್ಟ ಆಗಲ್ಲ. ನೀವು ಅವ್ರನ್ನ ತಿದ್ದಬೇಕು, ಅವ್ರನ್ನ ಸರಿ ಮಾಡ್ಬೇಕು, ಅದ್ರಲ್ಲಿ ನಿಮ್ಮ ಕೇಳೋಲ್ಲ, ಗೊತ್ತಿದೆ ನಿಮ್ಮನ್ನೇ ಬೈತಾರೆ, ನಿಮ್ಮನ್ನೇ ವಿರೋಧ ಮಾಡ್ತಾರೆ. ಹಾಗಿದ್ದು ಹೇಳಕ್ ಹೋಗ್ತೀನಿ ಅಂದ್ರೆ ಇದು ಮುಟ್ಟಾಳ್ತನ ಅಲ್ವಾ? ನಾವು ಹೇಳಿದ್ ಕೇಳಲ್ಲ ಗೊತ್ತಿದ್ದು ಹೇಳಕ್ ಹೋಗ್ತೀನಿ, ನಮ್ ಮಾತು ಕೇಳಲ್ಲ, ನಮ್ಮಂತ ಒಪ್ಪಲ್ಲ ಅಂದ್ರೆ ಬಿಟ್ಬಿಡೋದು ಬೆಷ್ಟೇ ಹೊರತು ಸುಮ್ಮನೆ ಹೇಳಿಸ್ಕೊಂಡು ವಿರೋಧ ಮಾಡ್ಕೊಂಡು ದೇಶ ಬೆಳೆಸ್ಕೊಳ್ಳೋದು ಏನ್ ಪುರುಷಾರ್ಥ, ಏನ್ ಲಾಭ ಪಡ್ತೀರಾ? ಗೊತ್ತಿದ್ದು ಇವಾಗ ತಿಳ್ಕೊಳೋದಾವೆ, ಒಪ್ಕೊಳ್ತಾನೆ, ಆಯ್ತು ತಿದ್ಕೊಳ್ತಾನೆ ಅಂತಂದ್ರೆ ಒಂದ್ ಮಾತು ಸಲ ಹೇಳೋದ್ ತಪ್ಪಿಲ್ಲ. ಆದ್ರೆ ನೀವು ಎಲ್ಲಿದ್ದೀರಾ, ನೀವ್ ಏನಕ್ಕಾಗಿ ಹೊರಟಿಲ್ಲ ಜೀವನದಲ್ಲಿ, ನೀವು ಆತ್ಮಜ್ಞಾನಕ್ಕಾಗಿ ಹೊರಟವರಾಗಿ ಆತ್ಮೋದ್ಧಾರ ಮಾಡ್ಕೋಬೇಕು ಅಂತ ಹೊರಟಿದ್ರೆ ಹೇಳೋದು ಅವಶ್ಯಕತೆ ಇಲ್ಲ. ಏನಾದ್ರು ಮಾಡ್ಕೊಳ್ಳಿ, ಹೆಂಗಾಲು ಇರ್ಲಿ, ನಮ್ಮ ಪಾಡು ನಾನು ಹೇಳ್ತಿದ್ದೀನಿ ನೋಡೋದು ಬೆಸ್ಟ್ ಅದು.